ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ನಿರಂತರ ಮಳೆಯಿಂದ ಮಡಿಕೇರಿ ಸಂಪಾಜೆ ಹೆದ್ದಾರಿಯ ಬೃಹತ್ ತಡೆಗೋಡೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಮುಂಜಾಗ್ರತಾ ಕ್ರಮವಾಗಿ ತಡೆಗೋಡೆ ಕೆಳಭಾಗದ ಪ್ರದೇಶದ ನಿವಾಸಿಗಳನ್ನು ಸ್ಥಳಾಂತರಿಸಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ 2018ರಲ್ಲಿ ಸಂಭವಿಸಿದ ಜಲಸ್ಫೋಟ ಮತ್ತು ಭೂಕುಸಿತದಲ್ಲಿ ಹಲವು ಪ್ರದೇಶಗಳು ಅಪಾಯಕ್ಕೆ ಸಿಲುಕಿದ್ದವು. ಮಡಿಕೇರಿ ನಗರದ ಸಮೀಪ ಮಂಗಳೂರಿಗೆ ತೆರಳುವ ಹೆದ್ದಾರಿ ಕೂಡ ಕುಸಿದು ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ಪ್ರತಿ ವರ್ಷ ಭೂಕುಸಿತ ಉಂಟಾಗುವ ಅಪಾಯವಿದ್ದ ಕಾರಣ ಸರ್ಕಾರ ಬೃಹತ್ ತಡೆಗೋಡೆಯನ್ನು ನಿರ್ಮಿಸಿತ್ತು. ಆದರೆ ಕಳೆದ 1 ತಿಂಗಳಿನಿಂದ ಮಡಿಕೇರಿ ತಾಲೂಕಿನಲ್ಲಿ ಗಾಳಿ ಸಹಿತ ಧಾರಾಕಾರ ಮಳೆಯಾಗುತ್ತಿರುವುದರಿಂದ ಮಂಗಳೂರು ರಸ್ತೆಯ ತಡೆಗೋಡೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಇಂದು ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಸುರಕ್ಷತೆಯ ದೃಷ್ಟಿಯಿಂದ ತಡೆಗೋಡೆ ಕೆಳಭಾಗದ ನಿವಾಸಿಗಳನ್ನು ರೆಡ್ ಕ್ರಾಸ್ ಸಂಸ್ಥೆಯ ಭವನಕ್ಕೆ ಸ್ಥಳಾಂತರಿಸಿದ್ದಾರೆ. ರೆಡ್ ಕ್ರಾಸ್ ಭವನದಲ್ಲಿ ಆಶ್ರಯ ಪಡೆದಿರುವ ನಿವಾಸಿಗಳನ್ನು ಕಂದಾಯ ಇಲಾಖೆ ಹಾಗೂ ನಗರಸಭೆಯ ಅಧಿಕಾರಿಗಳು ಭೇಟಿ ಮಾಡಿ ಧೈರ್ಯ ತುಂಬಿದರು. ಊಟ, ಉಪಚಾರ ಸೇರಿದಂತೆ ಮೂಲಭೂತ ಸೌಲಭ್ಯವನ್ನ ಕಲ್ಪಿಸಲಾಗಿದೆ. DC ಬರಡತಿ DC ಬರ್ಪಿರಿಗೆ ಇತ್ತು ಯಾರು ಬೇಗ ಬರ್ಪಿತ್ತೆ ಬತ್ತನ ಜೊತೆ ಯಾರು ಗುಂಡಿಟ್ರಲ್ಲ ತಡೆಗೋಡೆಯಲ್ಲಿ ಬಿರುಕು ಕಾಣಿಸಿಕೊಂಡ ಹಿನ್ನೆಲೆ ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮಾಡಿಸ್ಕೊಡ್ತೀವಿ ರತ್ನಮ್ಮ. ಮನೆ ಬಂದಿತ್ತು ಸರ್, ಮನೆ ಇಲ್ಲ ಸರ್. ಎಷ್ಟು ಜನ ಇದ್ದೀರಾ ಮನೇಲಿ ನೀವು? ಮನೆ 4 ಜನ. ಫೋನ್ ನಂಬರ್ ಸರ್? ಆಯ್ತಮ್ಮ, ಬನ್ನಿ ಬನ್ನಿ, ನಾನು ಮಾಡಿಸ್ಕೊಡ್ತೀನಿ. ಅಲ್ಲೇನೂ ಆಗಿಲ್ಲ ಸರ್, ಇದು ಸಪೋರ್ಟಿಂಗ್ ಗ್ರಾವಿಟಿ ಬಾಲ್ ಅಂತ ಹೇಳ್ತೀವಿ. ಟ್ರ್ಯಾಕ್ ಆಗಿರೋದು ಆಲ್ಮೋಸ್ಟ್ ಒಂದು 30 ಮೀಟರ್ಸ್ ಇದೆ. ಮಂಗಳೂರು ರೋಡ್, ಮಡಿಕೇರಿ. ಏನಾಗಿದೆ ಇವಾಗ? ಇಲ್ಲಿ ರಿಟರ್ನ್ ವಾಲ್ ಕಟ್ಟಿದ್ದಾರೆ, ತಡೆಗೋಡೆ ಏನಾಗಿದೆ? ಅದು ವಾಲ್ ಎಲ್ಲ ಕಟ್ಟಿದ್ರೆ ಈಗ ಬಿಡ್ಲಿಕ್ಕೆ ಆಗಿದೆ ಸರ್. ಅಲ್ಲಿ ಒಂದು 5-6 ಮನೆ ಇದೆ. ಮನೆಗೆ ನಾವು ಬರ್ದಾಕಿದ್ವಿ, ರೋಡು ಇಲ್ಲ, ದಾರಿ ಇಲ್ಲ, ಬರ್ದಾಕಿ ಮನೆ ಕೊಡ್ತೀವಿ ಅಂತೇಳಿ ಮನೆ ಇದುವರೆಗೆ ಮನೆ ಕೊಟ್ಟಿಲ್ವಾ. ಈಗ ನಾವು ಹೆಚ್ಚು ಕಡಿಮೆ ಏನಾರು ಸಾಯಿದ್ದಾರೆ ಸರ್, ಅಲ್ಲೇ ಸರ್. ಅದಕ್ಕೆ ಉತ್ತರವಾದಿ ಅವರೇ ಸರ್. ನೀವು ಅದೇ ಮನೇಲಿ? ನಾವು ಈಗ ಅದೇ ಇದ್ದೀವಿ ಸರ್. 18 ವಿಷಯ ಬರ್ದಾಕಿ ರತ್ನಮ್ಮ ಸುಬ್ರಹ್ಮಣ್ಯ ಅಂತೇಳಿ ಸರ್. ಮಗ ಮೋಹನ್ ಅಂತ ಒಬ್ರು ಇದ್ದಾರೆ. ಎಷ್ಟು ಜನ ಇದ್ದೀರಿ ನಿಮ್ಗೆ? ನಮಗೆ ಎಷ್ಟು ಜನ? 4 ಜನ ಇದ್ದೀವಿ ಸರ್, ಒಂದು ಮನೆ. ಅದೀಗ ಬಿದ್ದೆಲ್ಲ ಹೋಗಿದೆ, ಬಿದ್ದು ಪುನಃ ಹೋಗಿದ್ದೀವಿ ಸರ್. DCPCಗೆ ಹೋಗ ಅವ್ರು ಹೇಳಿ ಎನ್ಕ್ವೈರಿ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಸರ್. ಇದುವರೆಗೆ ಮನೆ ಕೊಟ್ಟಿಲ್ಲ ಸರ್. ಮನೆಗೆ ಬಿದ್ದೋಗಿ ಸರ್. ನೀವು ಮನೆಯಿಂದ ಹೋಗಿ ಅಂತ ಹೇಳಿದಾರೆ? ನಿನ್ನೆ ಬಂದು ನಾನಿಲ್ಲ ಸರ್. ಈಗ ನಾನು ಬಂದು ಕೆಲಸಕ್ಕೆ ಹೋಗಿ
ಮಳೆ ಸಿಕ್ಕಾಪಟ್ಟೆ ಬಂತು. ಗ್ಲೋಬಲ್ ಸರ್ ಸೀನಿಯರ್ಸ್ ಈಗೆಲ್ಲ ವಿಡಿಯೋ ಎಲ್ಲ ನಮ್ಮ ಹೈಯರ್ ಅಫಿಷಿಯಲ್ಸ್ಗೆ ಮತ್ತು ಡಿಸೈನರ್ಸ್ಗೆಲ್ಲ ನಾವು ಕಳಿಸಿದ್ದೀವಿ ಸರ್. ಎಲ್ಲ ಕಳಿಸಿ ಅವರಿಂದ ಸಜೆಷನ್ ತೊಗೊಂಡಿದ್ದೆಲ್ಲ ಮೇಂಟೆನೆನ್ಸ್ ಪೀರಿಯಡ್ ಇರುತ್ತೆ ಸರ್. ಮೇನಲ್ಲಿ ಆಗಿಲ್ಲಲ್ಲ ಇದು ಅಲ್ಲೇನೂ ಆಗಿಲ್ಲ ಸರ್. ಇದು ಸಪೋರ್ಟಿಂಗ್ ಗ್ರಾವಿಟಿ ಬಾಲ್ ಅಂತ ಹೇಳ್ತೀವಿ. ಕ್ರ್ಯಾಕ್ ಆಗಿರೋದು ಆಲ್ಮೋಸ್ಟ್ ಒಂದು 30 ಮೀಟರ್ಸ್ ಇದೆ. ಮತ್ತೆ ಈಗ ಇದರ ಎಷ್ಟು ಮನೆಗಳು ಸರ್ ಕೆಳಗಡೆ 5 ಮನೆ ಇದೆ ಸರ್. ಅದರಲ್ಲಿ 3 ಮನೆ ನೋಡಿ ಸಿಗ್ತಾ ಇಲ್ಲ. ಸ್ಟೇಬಲ್ ಆಗಿದೆ ಸರ್. ಸ್ವಲ್ಪ ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಈಗ ನಮ್ಮ ಮಡಿಕೇರಿ ಟೌನಿಂದ ಬಹುಶಃ 1-1.5 ಕಿಲೋಮೀಟರ್ ದೂರ ಆಗಿ ಈಗ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಒಂದು ತಡೆಗೋಡೆಗಂತ ನಿರ್ಮಾಣ ಮಾಡಿದರು 3 ವರ್ಷ ಹಿಂದೆ ನ್ಯಾಷನಲ್ ಹೈವೇ ಅವರು. ಅದರಲ್ಲಿ ಅದು ನೋಡಿದಾಗ ಈಗ ಕೆಲವು ಫಾಲ್ಟ್ಸ್ಗಳು ಕೂಡ ಬಂತು. ಇದರಿಂದ 30 ಮೀಟರ್ದು ಒಂದು ಫಾಲ್ಟ್ ಇದೆ ಕಂಟಿನ್ಯೂಸ್. ಈಗ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅವರು ಕೂಡ ಪರಿಶೀಲನೆ ಮಾಡಿ ಅದರಲ್ಲಿ ಏನು ಹೇಳಿದ್ರು ಅಂದರೆ ಮೇಲೆ ಮಳೆ ಮತ್ತು ಈಗ ಗುಡ್ಡದಿಂದ ಎಲ್ಲ ಇಂಟೀರಿಯರ್ ನೀರು ಇರೋದ್ರಿಂದ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ಅದು ಫಾಲ್ಟ್ ಬಂದಿದೆ. ಬಟ್ ಮೇಲೆದು ಸ್ಟ್ರಕ್ಚರ್ ಏನಿದೆ ಅದು ಸೇಫ್ ಇದೆ. ನೀವು ನೋಡಿರ್ಬೋದಂತ ನಮ್ಮ ಮೇನ್ ರೋಡ್ ಏನು ಹೋಗುತ್ತೆ ಅದರಲ್ಲಿ ಕ್ರ್ಯಾಕ್ ಇಲ್ಲ. ದಿಸ್ ಇಸ್ ಸಪೋರ್ಟಿಂಗ್ ಸ್ಟ್ರಕ್ಚರ್, ಅದರಲ್ಲಿ ಕ್ರ್ಯಾಕ್ಸ್ ಬಂದಿದೆ ಅಂತ ಅವರು ನಿನ್ನೆಯಿಂದ ನಿರಂತರವಾಗಿ ಅವರು ಸಿಬ್ಬಂದಿಗಳಿಗೆ ಇಲ್ಲಿ ನಿಯುಕ್ತಿ ಮಾಡಿ ವಾಚ್ ಮಾಡ್ತಾ ಇದ್ದಾರೆ. ಏನು ಬದಲಾವಣೆ ಆಗ್ತಿದೆ ಅಥವಾ ಏನು ಹೆವಿ ವೆಹಿಕಲ್ಸ್ದು ಮೂಮೆಂಟ್ದು ಕೂಡ ನಾವು ಏನು ಮಾಡಬೇಕು, ಇದು ನಿಷೇಧ ಮಾಡಬೇಕಂದ್ರೆ ಸ್ವಲ್ಪ ನಾವು ವಿಚಾರಣೆ ಮಾಡ್ತಾಯಿದ್ವಿ. ಅದರಲ್ಲಿ ಕೂಡ ಆಲ್ರೆಡಿ NHAIಯಿಂದ ಅವರು ರಿಪೋರ್ಟ್ ಕಳಿಸಿದ್ದಾರೆ ಅವರು ಚೀಫ್ ಇಂಜಿನಿಯರ್ಸ್ಗಳಿಗೆ. ಅದರಲ್ಲಿ ಬೇಗವಾದಂಥ ಅವರು ಒಂದು ರಿಪೇರ್ ಹೇಗೆ ಮಾಡಬೇಕು ಮತ್ತು ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ಹೇಗೆ ತರಬೇಕಂತ ಒಂದು ಟೆಕ್ನಿಕಲ್ ಆಗಿ ಸೌಂಡ್ ಸೊಲ್ಯೂಷನ್ ಅದು ಕೊಡ್ತಾರೆ ಅಂತ. ಅಷ್ಟರೊಳಗೆ ಈಗ ನಾವು ಕೂಡ ಇವತ್ತು ವಿಚಾರಣೆ ಮಾಡ್ತೀವಿ ಅಂದರೆ ಹೆವಿ ವೆಹಿಕಲ್ಸ್ದು ಏನು ಮಾಡಬೇಕಂತ. ಯಾಕಂದರೆ ಜನರಿಗೆ ತೊಂದರೆ ಕೂಡ ಆಗಬಾರ್ದು ಮತ್ತು ಅದ್ರ ಜೊತೆಗೆ ಸೇಫ್ಟಿ ಕೂಡ ನಮ್ಮ ಪ್ರಯಾರಿಟಿ ಇರ್ತದೆ. ಆ ವಿಚಾರವಾಗಿ ಕೆಳಗೆ ಕೂಡ ಕೆಲವು 5 ಮನೆಗಳು ಇದ್ದಾವೆ ಅಂತ ಅದು ಕೂಡ ಮತ್ತು ಅದರಲ್ಲಿ 3 ಮನೆಗಳು ಅವರು ಆಲ್ರೆಡಿ ಅವರು ರಿಲೇಟಿವ್ಸ್ ಮನೆಗೆ ಹೋಗಿದ್ದಾರೆ. ಮತ್ತು ಅದರಲ್ಲಿ ಒಬ್ಬ ಹಿರಿಯ ನಾಗರಿಕರು ಕೂಡ ಪ್ರಾಣಿಗಳು ಇದ್ದಾರೆ ಅಂತ ನಾವು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರಿಗೆ ಕನ್ವಿನ್ಸ್ ಮಾಡಿ ನಾವು ಸೇಫ್ ಜಾಗಕ್ಕೆ ನಾವು ಸ್ಥಳಾಂತರ ಮಾಡ್ತೀವಿ. ಮತ್ತು ಈಗ ಹಿರಿಯ ಮಹಿಳೆಯರು ಆ ಮಹಿಳೆಯರು ಅವರು ಕೂಡ ಅದು ಹೇಳಿದರು, ನಮಗೆ ಮಳೆ ಪರಿಸ್ಥಿತಿಗಳಲ್ಲಿ ಕಷ್ಟ ಆಗ್ತಿದೆ ಅಂತ ನಮಗೆ ಮನೆ ಸ್ಯಾಂಕ್ಷನ್ ಮಾಡಬೇಕು ಮತ್ತು CMCಯಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಅಂತ ಎಲ್ಲ ಡೀಟೇಲ್ಸ್ ನಾವು ತೊಗೊಂಡಿದ್ದೀವಿ. ಅದು ಕೂಡ ಬೇಗವಾದ ಅವರಿಗೆ ನಾವು ಶಾಶ್ವತ ಪರಿಹಾರ ಕೊಡಿಸ್ತೀವಿ. ಜಾಸ್ತಿ ಅಂದರೆ ಈಗ ನಮ್ಮ ಜುಲೈ ಎಂಡಲ್ಲಿ ಇದ್ದೀವಿ ಅಂತ ಒಂದು ಸ್ಯಾಚುರೇಷನ್ ಥರದ್ದು ಆಗ್ತಿದೆ. ಅಂದರೆ ಅದು ಎಲ್ಲ ಸರ್ಫೇಸ್ ವಾಟರ್ ರನ್ ಆಫ್ಗಿಂತ ಸ್ಯಾಚುರೇಷನ್ ಆಗಿ ಭೂಮಿಗತ ಅಲ್ಲಿ ನೀರು ಹರಿತಾ ಇರೋಕ್ಕೆ ಚಾನ್ಸಸ್ ಇರ್ತದೆ. ಅದು ಪ್ರತಿ ವರ್ಷನೇ ಆಗ್ತಿದೆ ಅದು ಕೂಡ. ಬಟ್ ನಾವು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರಿಗೆ ಕೂಡ ನಾವು ಹೇಳ್ತೀವಿ ಅಂದರೆ ಅವರು ಬಂದು ಅದು ಸ್ಟಡಿ ಮಾಡಬೇಕು. ಬಟ್ ಈಗ ಮಳೆ ಪ್ರಮಾಣ ನೋಡಬೇಕಂದ್ರೆ ಸರಾಸರಿ ಆ್ಯಾವ್ರೇಜ್ಗಿಂತ ಅದು 5-10% ಒಳಗೇ ಇರ್ತದೆ ಅಂತ. 5% ಒಳಗೆ ಇದೆ ಆ್ಯಸ್ ಆನ್ ಟುಡೇ. ಸೊ ಅದು ನೀರು ಪ್ರಮಾಣವಾಗಿ ಅಷ್ಟು ಇಶ್ಯೂಸ್ ಇಲ್ಲ. ಬಟ್ ಸ್ಥಳೀಯ ಅವರು ಅಂತ ಹೇಳ್ತಾರೆ ಅಂತೂ ಅದು ಭಾಳ ನಾವು ಗಂಭೀರವಾದಂಥ ತಗೊಂಡು ಟೆಕ್ನಿಕಲ್ ಆಗಿ ಏನು ಇದು ಪರಿಹಾರ ಬೇಕು ಮತ್ತು ಏನು ನಾವು ಸ್ಟಡಿ ಮಾಡಿ ಮತ್ತು ಈ ಸ್ಟ್ರಕ್ಚರ್ವನ್ನು ಸ್ಟೆಬಿಲಿಟಿ ಮಾಡಬೇಕು. ಮತ್ತು ಈ ಥರದ್ದು ಬೇರೆ ಕೆಲವು ಸೆನ್ಸಿಟಿವ್ ಝೋನ್ಗಳಲ್ಲಿ ನಾವು ವಾಚ್ ಮಾಡ್ತಾ ಇರ್ತೀವಿ. ಮಳೆ ಸಂದರ್ಭದಲ್ಲಿ ಈಗ ಸ್ವಲ್ಪ ಸೆನ್ಸಿಟಿವ್ ಏರಿಯಾನೇ ಇರ್ತದೆ. ಓಕೆ. ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಬ್ಯಾರಿಗೇಡ್ಗಳನ್ನು ಅಳವಡಿಸುವ ಮೂಲಕ ವಾಹನ ಸುರಕ್ಷತೆ ಮತ್ತು ಸುಗಮ ಸಂಚಾರಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಈಗಾಗಲೇ ಭಾರಿ ವಾಹನ ಸಂಚಾರವನ್ನು ಕೂಡ ಜಿಲ್ಲಾಡಳಿತ ನಿಷೇಧಿಸಿದೆ. ಕಾಳಸಂತೆಯಲ್ಲಿ ಮಾರಾಟಕ್ಕೆ ಮನೆಗಳಿಂದ ಸಂಗ್ರಹಿಸುತ್ತಿದ್ದ ಸೊಸೈಟಿ ಅಕ್ಕಿಯನ್ನ ವಶಕ್ಕೆ ಪಡೆದ ಘಟನೆ ಕೊಡಗು ಜಿಲ್ಲೆ ಕುಶಾಲನಗರದ ಸುಂದರನಗರದ ಗ್ರಾಮದಲ್ಲಿ ನಡೆದಿದೆ. ಕುಶಾಲನಗರ ತಾಲೂಕು ತಹಶೀಲ್ದಾರ್ ಕಿರಣ್ ಗೌರಯ್ಯ ಅವರ ಮಾರ್ಗದರ್ಶನದಲ್ಲಿ
ಕುಶಾಲನಗರ ತಾಲೂಕು ಆಹಾರ ನಿರೀಕ್ಷಕಿ ಸ್ವಾತಿ ಎಂಎಸ್ ಅವರು ಕಾರ್ಯಾಚರಣೆ ನಡೆಸಿ ಮನೆಗಳಿಂದ ಗೂಡ್ಸ್ ಆಟೋಕ್ಕೆ ಮೂಲಕ ಸೊಸೈಟಿ ಅಕ್ಕಿ ಸಂಗ್ರಹ ದಂಧೆಯನ್ನ ಪತ್ತೆ ಹಚ್ಚಿದ್ದಾರೆ. ಮನೆಗಳಿಂದ ಸಂಗ್ರಹಿಸಿದ ಅಕ್ಕಿಯನ್ನ ಅಂಗಡಿ ಮಿಲ್ಗಳಿಗೆ ಸಾಗಾಟಗೊಳಿಸುತ್ತಿರುವ ಶಂಕೆ ಮೇರೆಗೆ ಶುಂಠಿಕೊಪ್ಪದ ಗದ್ದೆಹಳ್ಳದಿಂದ ಗೂಡ್ಸ್ ಆಟೋವೊಂದು ತಮ್ಮ ವಾಹನದಲ್ಲಿ ಹಿಂಬಾಲಿಸಿಕೊಂಡು ಬಂದು ಕೂಡ್ಲೂರು ಬಳಿ ಸುಂದರನಗರ ಗ್ರಾಮದ ಮನೆಯೊಂದರಿಂದ ಅಕ್ಕಿ ಸಂಗ್ರಹಿಸುತ್ತಿದ್ದ ಸಂದರ್ಭ ದಾಳಿ ನಡೆಸಲಾಯಿತು. ಈ ಸಂದರ್ಭ ಆಟೋ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದು, ಅಕ್ಕಿ ಲೋಡಿಂಗ್ ಕೆಲಸಕ್ಕೆ ಬಂದಿದ್ದ ಓರ್ವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆಟೋದಲ್ಲಿದ್ದ ಅಂದಾಜು 3 ಕ್ವಿಂಟಲ್ಗೂ ಅಧಿಕ ಅಕ್ಕಿ, 1 ಸ್ಕೇಲ್ ವಶಕ್ಕೆ ಪಡೆದು ಮಹಜರು ನಡೆಸಿ ಮುಂದಿನ ಕ್ರಮಕ್ಕೆ ಕುಶಾಲನಗರ ಗ್ರಾಮಾಂತರ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಶುಂಠಿಕೊಪ್ಪ ಆ್ಯಕ್ಚುಲಿ ನಾನು ಬೆಳಗ್ಗೆ ಬರುವಾಗ ಒಂದು ಡೌಟ್ ಆಯಿತು, ಗಾಡಿ ನೋಡಿದೆ. ಮನೆಗಳದ್ದು ಬೇಡ ಅಲ್ಲ ಅಣ್ಣ, ಸ್ವಲ್ಪ ಈ ಕಡೆ ನೋಡಿ. ನಾನು ಕೂಲಿ ಮನುಷ್ಯ ಭಾನುವಾರ ಒಬ್ಬರು ಟೋಡಾಗ ನಾವು ಕದ್ದಿ ಬಿಡಿ ಸರ್. ಅವ್ನು ಹೊರಗೆ ಬಂದಿಲ್ಲ ಅಮ್ಮ. ಬಂದ್ರ ಅವರು ಮೊಬೈಲ್ ಕೊಡಿ ನನಗೆ. ನಾನು ಕೆಲಸ ಇಲ್ಲದೆ ಎಲ್ಲಿಂದ ಬಂದಿಲ್ಲ. ನಾನು ಶುಂಠಿಕೊಪ್ಪದಿಂದ ಬಂದಿದ್ದೀನಿ ಗಾಡಿ ಚೇಂಜ್ ಮಾಡ್ಕೊಂಡು. ಅವ್ರ ಮನೆಯವ್ರು ಬೇರೆ ಯಾರ್ದು ಫೋನ್ ನಂಬರ್ ಇಲ್ಲ, ಮನೆಯಲ್ಲಿ ಬರುತ್ತೆ. ಕಳಿಸಿ, ನಿಮ್ಮ ಮಕ್ಳು ಯಾರು ಹುಡುಗರಿದಾರಲ್ಲ ನಾನೇ ಕಳಿಸ್ತಿದ್ದೆ ಅಲ್ಲ. ಈಗ ಊಟ ಮಾಡಿ ನಿದ್ದೆ ಮಾಡೋ ತನಕ ನಾನು ಕಾಯಕ್ ಆಗಲ್ಲ. ನನಗೆ ಇಲ್ಲಿಗೆ ಬೇಕಿದೆ, ಸ್ಪಾಟಿಗೆ ಬೇಕೀಗ. ಕೂಲಿ ಕೆಲಸ ಮಾಡೋರ್ಗೆ ಅಕ್ಕಿ ಮಾರ್ಕೊಂಡು ಮಾಡ್ತಾರ. ಆಗ ನಮ್ಮ ಸೊಸೈಟಿ ಅಕ್ಕಿ ತಿನ್ನೋದೇ ಇಲ್ಲ ಅಂತ ನಮ್ಮನೆಯಿಂದಲೂ ಹೋಗಕ್ಕಿಲ್ಲ. ಇದಾ ಯಾವ್ದು ಏನು ಹೆಸರು? ಎಡಿ ವಾರ್ಡ್. ಎಡಿ ವಾರ್ಡ್ ಅಂದ್ರೆ ಏನು? ಎಡ್ವರ್ಡ್ ಅವ್ರ ಹೆಸರು. ಎಡ್ವರ್ಡ್ ಕುಮಾರ್, ತಂದೆ ಹೆಸರು ಎಡ್ವರ್ಡ್ ಅಮ್ಮ, ಮಗ ಕುಮಾರ. ಇಲ್ಲ ನಿಮ್ಮ ಮೇಲೆ ಯಾರೋ ಇದಾರಲ್ಲ ಹುಡುಗರು, ಕಳಿಸಿ ಅವ್ರ ಮನೆಗೆ. ಮನೇಲಿಲ್ಲ. ಈಗ ನಾನು ಅದೇ ಹೇಳಿದ್ದೆ, ಎಲ್ಲರಿಗೂ ಈಗ ಗಾಡಿ ಕಳಿಸ್ಬಿಟ್ಟು ತರಿಸಿದೆ. ಅವನು ಹೊರಗಡೆ ಇದ್ದಾನೆ. ನಾನು ರಾತ್ರಿ 10 ಗಂಟೆ ತನಕ ಕಾಯ್ತಾ ಕುತ್ಕೊಳ್ಳೋದು ಮನೇಲಿ. ನನಗೆ ಅಕ್ಕಿ ಸಿಕ್ಕಿದ್ ನಿಮ್ಮ ಮನೇಲಿ, ನಿಮ್ಮ ಮನೇಲೆ ಮಾಜರ್ ಮಾಡ್ಬೇಕು. ನಾನು ನೋಡಿ, ನಮ್ದು ಅರ್ಧ ಮುಟ್ಟ ಹಾಕಿ ಹಂಗೆ ಯಾರ್ಯಾರ್ದ ಬಂದು ಇಲ್ಲೇ ಕಿರಿಸ್ತಾರೆ. ನಂಗೆ ನಿಮ್ಮ ರೇಷನ್ ಕಾರ್ಡ್ ಬೇಕು. ಅವ್ನು ನಮಸ್ತೆ, ನಾನು ಕುಶಾಲನಗರ ಫುಡ್ ಇನ್ಸ್ಪೆಕ್ಟ್ರು. ಇವತ್ತು ಒಂದು ಫೋನ್ ಕಾಲ್ನಲ್ಲಿ ಒಂದು ಕಂಪ್ಲೇಂಟ್ ಬಂತು, ಶುಂಠಿಕೊಪ್ಪದಲ್ಲಿ ಈ ಥರ ಮನೆಯಿಂದ ಅಕ್ಕಿ ಇದು ಮಾಡ್ತಾ ಇದ್ದಾರೆ ಅಂತ. ನಾವು ಕುಶಾಲನಗರ ಆಫೀಸಿಂದ ಶುಂಠಿಕೊಪ್ಪ ತನಕ ಹೋಗೋಷ್ಟೊಳಗಡೆ ಆಲ್ರೆಡಿ ಗಾಡಿ ಮಡಿಕೇರಿ ಕುಶಾಲನಗರ ಹೈವೇಲಿ ಇತ್ತು. ಸೊ ಅಲ್ಲಿಂದ ವೆಹಿಕಲ್ ಚೇಸ್ ಮಾಡ್ಕೊಂಡು ಬಂದು ಇಲ್ಲಿ ಬರುವಾಗ ಕುಶಾಲನಗರ ಸುಂದರನಗರ ಜಂಕ್ಷನ್ ಗೊಂದಿ ಬಸ್ನಲ್ಲಿ ಈ ಮನೆ ಮುಂದೆ ಅಕ್ಕಿನ ಅವರು ಕದ್ದು ಮಾರಾಟ ಮಾಡ್ತಾ ಇದ್ದಿದ್ದು, ಕಾಳಸಂತೆಗೆ ತೊಗೊಂಡು ಹೋಗ್ತಾ ಇದ್ದಿದ್ದನ್ನು ನಾವು ಇಲ್ಲಿಂದ ಅಕ್ಕಿನ ಸೀಸ್ ಮಾಡಿದ್ದೀವಿ. ನೆಕ್ಸ್ಟ್ ಪ್ರೊಸೀಜರ್ ಪೊಲೀಸ್ ನೆಕ್ಸ್ಟ್ ಅವ್ರ ಮೇಲೆ ವೆಹಿಕಲ್ ಓನರ್ ಮೇಲೆ ಡ್ರೈವರ್ ಮೇಲೆ ನಾವು FIR ಮಾಡಲಿಕ್ಕೆ ಮಾಡಿ ಗಾಡಿಯನ್ನು ನಾವು ಸ್ಟೇಷನ್ಗೆ ಇದು ಮಾಡ್ತೀವಿ. ಕಮಾಡಿಟಿನ ನಾವು ನಮ್ಮ ಇಲಾಖೆ ಸುಪರ್ದಿಯಲ್ಲಿ ಇಟ್ಕೊಂಡಿರ್ತೀವಿ. ಡ್ರೈವರ್ ಇವಾಗ ಸದ್ಯಕ್ಕೆ ಕದ್ದು ಓಡೋಗಿದ್ದಾರೆ, ಬಟ್ ಒರಿಜಿನಲ್ ಡಾಕ್ಯುಮೆಂಟ್ ಅವರೇ ಓನರ್ ಅಂತ ಗೊತ್ತಾಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅವ್ರ ಮೇಲೆ. ಈಗ FIR ಆಗುತ್ತೆ. ವೆಹಿಕಲ್ ಸಮೇತ, ವೆಹಿಕಲ್ ಕಮಾಡಿಟಿ ಸಮೇತ ಸೀಸ್ ಮಾಡ್ತೀವಿ. ಮೇಡಮ್ ಅದಕ್ಕೆ ಅವ್ರು ಮಾತಾಡಿ ಮಾಡ್ಕೊಂಡು ಗಾಡಿ ನಮ್ಗೆ ತಂದು ಕೊಡ್ತಾರೆ. ನಮ್ಗೆ ಹ್ಯಾಂಡ್ ಓವರ್ ಮಾಡ್ಕೊಡ್ತೀವಿ. ಕಲೆಕ್ಟ್ ಮಾಡಿ ಈಗ ಇವ್ರ ಮನೇಲಿ ಕಲೆಕ್ಟ್ ಮಾಡುವಾಗ ಈಗ ಇವ್ರ ಮನೇಲಿ ಕಲೆಕ್ಟ್ ಮಾಡ್ತಾರೆ. ಅಯ್ಯೋ ಅವ್ರ ಮನೇಲಿ
ಜೊತೆಲೆ ಯಾರಿದ್ರು ಜೊತೆಲಿ? ಡ್ರೈವರ್ ಮತ್ತೆ ನೀವಾ? ಯಾವ ಊರು? ಯಾವ ಊರಣ್ಣ? ಅವನೇ ಇಲ್ಲಾರ ಸಟ್ಟಳ್ಳಿ ನಿಮ್ಮ ಪಕ್ಕದವನ ಗೊತ್ತಿರೋನ ಆಯ್ತು ಬಾ ಕಳ್ಸ್ಕೊಡ್ತೀನಿ ನೀನು. ಅಂದ್ರೆ ಇಲ್ಲಿ ನಾನು ಸ್ಪಾಟ್ ಮಾಡ್ಕೊಡಿ. ಈಗ ನಿಮ್ದು ಇದು ನೀವು ಮಾಡ್ಕೊಟ್ರಾ? ಆಗ ನೀವು ಆಯ್ತು ಕಳಿಸ್ತೀನಿ ತಿಂತವ್ರೆ. ಹಾಂ ಇಲ್ಲೇ ಇದೀವಿ ಸರ್. ಏನೋ ರೈಸ್ ಅದು ಅಕ್ಕಿ ಸರ್ ಒಂದು ಪುಡಿಸ್ಬೇಕು ಮೇಡಮ್. ಸ್ಟಾಕ್ ಸರ್. ಅದಕ್ಕೆ ಅವ್ರು ಮಾತಾಡಿ ಮಾಡ್ಕೊಂಡು ಗಾಡಿ ನಮ್ಗೆ ತಂದು ಕೊಡ್ತಾರೆ. ನಮ್ಗೆ ಹ್ಯಾಂಡ್ ಓವರ್ ಮಾಡ್ಕೊಡ್ತೀವಿ. ಕಾರ್ಯಾಚರಣೆಯ ಸಂದರ್ಭ ಇಲಾಖೆಯ ಕಂಪ್ಯೂಟರ್ ಆಪರೇಟರ್ ಚೇತನ್ ಇತರರು ಇದ್ದರು. ಧೋ ಎಂದು ಎಡೆಬಿಡದೆ ಸುರಿಯುವ ಮಳೆ, ಕೈಕಾಲು ಮರಗಟ್ಟಿಸುವಂತಹ ಚಳಿ. ಅಯ್ಯೋ, ಈ ಮಳೆ ಚಳಿಯಲ್ಲಿ ಮಕ್ಕಳು ಹೇಗಪ್ಪ ಶಾಲೆಗೆ ಹೋಗ್ತಾರೆ? ನಾಳೆ ರಜೆಯನ್ನಾದ್ರೂ ಕೊಡಬಾರ್ದಿತ್ತ ಅಂತ ಒಂದೆಡೆ ಪೋಷಕರ ಗುಣಗಾಟ. ಸಂಜೆಯಾಗ್ತಲೇ ನಾನು ಸೇರಿದಂತೆ ನಮ್ಮ ಹಲವು ಮಾಧ್ಯಮ ಮಿತ್ರರಿಗೆ ನಾಳೆ ಮಕ್ಕಳಿಗೆ ರಜೆ ಅನೌನ್ಸ್ ಆಗಿದೆಯಾ ಎಂಬ 10 ಫೋನ್ ಕರೆಗಳು. ಅಂತೂ ಇಂತೂ ಸಂಜೆ 7 ರಿಂದ 8 ಗಂಟೆಯ ಸಮಯದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕೊಡಗು ಜಿಲ್ಲೆಯಲ್ಲಿ ಬಿರುಸಿನ ಮಳೆಯಾಗ್ತಾ ಇರುವ ಹಿನ್ನೆಲೆ ನಾಳೆ ಜಿಲ್ಲೆಯ ಎಲ್ಲ ಅಂಗನವಾಡಿ ಶಾಲಾ ಕಾಲೇಜುಗಳಿಗೆ 1 ದಿನದ ರಜೆ ಘೋಷಿಸಲಾಗಿದೆ ಎಂಬ ಅಧಿಕೃತ ಆದೇಶ ಬಂದೊಡನೆ ಮಕ್ಕಳು ಸೇರಿದಂತೆ ಪೋಷಕರಿಗೂ ಹೇಳಲಾರದ ಸಂತೋಷ. ಅಂದು ರಾತ್ರಿ ಊಟ ಮಾಡಿ ಮಲಗಿ ಬೆಳಗ್ಗೆ ಎದ್ದಾಗ ನಿನ್ನೆ ಇದ್ದ ಧಾರಾಕಾರ ಮಳೆಯ ಸುಳಿವಿಲ್ಲ. ಕೊರೆವ ಚಳಿ ನಿಧಾನಕ್ಕೆ ಮಾಯವಾಗಿ ಆಗಾಗ ಸ್ವಲ್ಪ ಬಿಸಿ ಮುಟ್ಟಿಸುತ್ತಾ ಇಣುಕುವ ಸೂರ್ಯ. ಸಂಜೆಯಾಗುವವರೆಗೂ ಬಹುತೇಕ ಇದೇ ರೀತಿಯಾದಂತಹ ವಾತಾವರಣ. ರಾತ್ರಿ ಆಗ್ತಾ ಇದ್ದಂತೆ ಮತ್ತದೇ ಜಡಿಮಳೆ, ಚಳಿ. ಇದು ಜಿಲ್ಲೆಯ ಸದ್ಯದ ಪರಿಸ್ಥಿತಿ. ಶಾಲಾ ಕಾಲೇಜಿಗೆ ರಜೆ ಘೋಷಿಸಿದ ದಿನ ಬಾರದ ಮಳೆ ಮರುದಿನ ಶಾಲೆ ಪ್ರಾರಂಭಗೊಂಡ ಕ್ಷಣದಿಂದ ಎಡೆಬಿಡದೆ ಸುರಿಯುವುದು ವಾಡಿಕೆಯಾಗಿದೆ. ಇದು ಇಂದು ನಿನ್ನೆಯ ಕಥೆಯಲ್ಲವಾದ್ರೂ ಈ ವರ್ಷದಲ್ಲಿ ಸ್ವಲ್ಪ ಹೆಚ್ಚೆನಿಸುವಷ್ಟು ಅನುಭವಕ್ಕೆ ಬರ್ತಾ ಇದೆ. ಇನ್ನು ರಜೆ ಘೋಷಿಸಿದ ಕೂಡಲೇ ಇದ್ದಕ್ಕಿದ್ದಂತೆ ತಗ್ಗುವ ಮಳೆ, ಶಾಲೆಗಳು ಪ್ರಾರಂಭಗೊಂಡ ದಿನ ಚುರುಕಾಗುವ ವಿಸ್ಮಯ ಕಂಡು ಸ್ವತಃ ರಜೆ ಘೋಷಿಸುವ ಅಧಿಕಾರಿಗಳೇ ಗೊಂದಲಕ್ಕೀಡಾಗ್ತಿದ್ದಾರೆ. ಏನೇ ಇರಲಿ, ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿ ಸಾಕೆನಿಸಿದ್ರೆ ಶಾಲಾ ಕಾಲೇಜುಗಳಿಗೆ ರಜೆ ನೀಡುವ ಸಿಂಪಲ್ ಟ್ರಿಕ್ಸ್ ಅನುಸರಿಸಿದ್ರೆ ಸಾಕು, ಮಾರನೇ ದಿನವೇ ಮಳೆಯು ರಜೆ ತೆಗೆದುಕೊಳ್ಳುತ್ತೆ ಎಂಬ ಅಭಿಪ್ರಾಯ ಇದೀಗ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ಆದ್ರೂ ಮಕ್ಕಳಿಗೂ ಮಳೆ ರಜೆಗೂ ಎತ್ತಣೆಂದೆತ್ತ ಸಂಬಂಧವಯ್ಯ ಎಂದು ಯಾರಿಗೂ ತಿಳಿಯದಂತಾಗಿದೆ. ಟಿಜೆ ಪ್ರವೀಣ್ ಕುಮಾರ್, ಕೊಡಗು ಚಾನೆಲ್, ಮಡಿಕೇರಿ. ಕುಶಾಲನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಸಿವಿಲ್ ವಿಭಾಗದ ಜಾಯ್ಸ್ಲೆನಾ ಎಂಬ ವಿದ್ಯಾರ್ಥಿನಿ ಈ ಬಾರಿಯ ವಾರ್ಷಿಕ ಪರೀಕ್ಷೆಯಲ್ಲಿ ರಾಜ್ಯದಲ್ಲಿಯೇ 2ನೇ ಸ್ಥಾನ ಪಡೆಯುವ ಮೂಲಕ ಅತ್ಯುತ್ತಮ ಸಾಧನೆಯನ್ನ ಪ್ರಶಂಸಿಸಿದ ಕೊಡಗು ಜಿಲ್ಲಾ ಬಡವರ ಬೆಳಕು ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸಾಮಿಲ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಅವರ ಮನೆಗೆ ತೆರಳಿ ಸನ್ಮಾನಿಸುವ ಮೂಲಕ ಅಭಿನಂದನೆ ಸಲ್ಲಿಸಿದರು. ಕುಶಾಲನಗರದಲ್ಲಿ ಸುಮಾರು ನಾವು ಕಂಡಂಥ ಕುಶಾಲನಗರ 1959 ಇಸ್ವಿಯಲ್ಲಿ ಪಾಲಿಟೆಕ್ನಿಕ್ ಓಪನ್ ಆಗಿದೆ. ಆದರೆ ಇಲ್ಲಿ ಗಂಡ ಇತಿಹಾಸದಲ್ಲಿ ಈ ಥರ ಒಂದು ಪ್ರಶಸ್ತಿನ ತಂದು ಭಾಳ ಹೆಮ್ಮೆಯಿಂದ ನಮ್ಮ ಸಾಮಿಲ್ ಸೆಕ್ಷನ್ನು ಸಾಮಿಲ್ ಅಸೋಸಿಯೇಷನ್ ಕಡೆಯಿಂದ ಒಂದು ಈ ಮಗುವಿಗೆ ನಾನು ಫಸ್ಟು ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ. ತುಂಬ ದೊಡ್ಡ ಆಶೀರ್ವಾದ ಇದು. ನಮಗೂ ವಯಸ್ಸಾಯ್ತು, ಈಗ ಸುಮಾರು 65 ಆಗಿದೆ. ಈಗ ನಮಗೆ ಮಾಡೋಕ್ಕಾಗದ ಆಶೀರ್ವಾದ ಕೃತಜ್ಞತೆ ಹೇಳೋದಕ್ಕಿಂತ ಇದರಲ್ಲಿ ಹುಡುಗಿ ಇಷ್ಟು ಬಂದಿದೆ ಅಂದರೆ ಇನ್ನು ಮುಂದೆ ಹುಡುಗಿ ಎಷ್ಟು ಚೆನ್ನಾಗಿ ಓದ್ಬೋದು ಅಥವಾ ಇದಕ್ಕೆ ಗೌರ್ಮೆಂಟ್ ಕೆಲಸ ಬೇಕು ಅಂತ ಉಂಟು ಕೇಳಿದ್ರು. ನಮೀಗ ಯಾವುದೋ ಒಂದು ಆಗಲಿ, ನಾವು ಮತ್ತು ನಮ್ಮ ಬಡವರ ಬಳಗದಿಂದ ಇದರಿಂದ ನಾವು ಏನು ನಮ್ಮ ಕೈಯಲ್ಲಾಗಿದ್ದು ಉಪಕಾರ ಕೇಳ್ತಾರೋ
ಮಾನ್ಯ ಶ್ರೀ ನಿಮ್ಮ ಹೆಸರು ಏನು ಹೇಳಿದ್ರಿ? ಜೋಸೆಫ್ ಅವರು ಏನು ಕೇಳ್ತಾರೋ ನಾವು ಅದನ್ನ ನಮ್ಮ ಮನೆ ಜನ ತಿಳ್ಕೊಂಡು ನಮ್ಮ ಸಂಘ 2 ಸಂಘ ವತಿಯಿಂದನೂ ನಾವು ಅದು ಮಾಡೋಕ್ಕೆ ಸಂತೋಷವಾಗಿದ್ದೀವಿ, ರೆಡಿಯಾಗಿದ್ದೀವಿ. ಅದರಲ್ಲಿ 2 ಮಾತಿಲ್ಲ. ಅದ್ರ ಜೊತೆಲಿ ಇವರು ಸುಮಾರು 30 ವರ್ಷದಿಂದ ಇಲ್ಲಿ ಆಟೋ ಓಡಿಸ್ಕೊಂಡು ಅದು ನನಗೆ ಗೊತ್ತಿದೆ, ನಾನು ತುಂಬ ಅನುಭವ ಇಲ್ಲಿ. ಸೊ ಅದರಿಂದ 59 ಇಸ್ವಿ ನಾವು ಹುಟ್ಟಿದ್ದು. ಈ ಆ ಲೆಕ್ಕಾಚಾರ ಹಾಕಿದ್ರೆ ಇವ್ರಿಗೊಂದು ಮನೆಗಿನೇ ಸೈಟ್ ಇದೆ ಅಂತ ಮಾಡಿ ಒಂದು ಮನೆಗಿನೇ ಮಾಡಿದ್ರೆ ನಾವು ಯಾಕೆ ಇವ್ರಿಗೆ ಉಪಕಾರ ಮಾಡಬಾರ್ದು ಅನ್ನೋದು ನನ್ನ ಕ್ವಶನ್. ಇಂಥವ್ರಿಗೆ ಒಂದು ಉಪಕಾರ ಮಾಡಬೇಕು. ನಾವು ಆಟೋ ಓಡಿಸ್ಕೊಂಡು ಈ ಮಗುನ ಈ ಸ್ಟೇಜಿಗೆ ತಂದಿದ್ದಾರೆ ಅಂದರೆ ಇದು ಇನ್ನೂ ನಮಗೆ ಸಿಕ್ಕದೇನಿದ್ರು ನಾಟ್ ಎ ಇನ್ಕಮ್, ಅಂದರೆ ಪ್ಲೇಸ್ಲೆಸ್. ಯಾರ್ದು ದೇವ್ರದ್ದು, ದೇವರ ಆಶೀರ್ವಾದ ಮಾತ್ರ ನಮ್ಮ ಸಂಘಕ್ಕೆ ಬೇಕಷ್ಟೇ, ಬೇರೆ ಯಾವುದೂ ನಮ್ಮ ಸಂಘಕ್ಕೆ ಬೇಡ. ನಮ್ಮ ಹತ್ರ ಎಲ್ಲ ಇದೆ. ಅದರಿಂದ ನಾನು ನಮ್ಮ ಮತ್ತು ನನ್ನ ಮಿತ್ರರಾದಂಥ MH ಮೊಹಮ್ಮದ್ ಅವರು ಕಡೆಯಿಂದ ಅವ್ರು ಮಾತಾಡೋದಂಗೆ ಇಳ್ಕೊಳ್ಳಿ. ನಾವು ಇಬ್ಬರು 2 ಸಂಘದವರು ಸೇರಿ ನಿಜವಾಗಲೂ ಇವರಿಗೆ ಒಂದು ಏನಾದ್ರು ಮಾಡಬೇಕು. ಮನೆ ಕಟ್ಟೋದಕ್ಕೂ ಮನೆಗಿರುವಂಥ ಎಲ್ಲ ರೀತಿ ನಾವು ಸಪೋರ್ಟ್ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಎಲ್ಲರ ಹತ್ರನೂ ಕಳಕಳಿಯಿಂದ ಕೇಳ್ಕೊತೀನಿ. 1 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಆಯ್ತದೆ, ಬೇಗ ಆಯ್ತದೆ. ದಯವಿಟ್ಟು ಎಲ್ಲ ಸೇರಿ ಇವ್ರಿಗೊಂದು ಒಳ್ಳೇದು ಮಾಡಬೇಕು ನಾವು ಅಷ್ಟೇ. ನನ್ನ ಇಷ್ಟ ಆಸೆ, ನನ್ನಿದು ಕೊನೆ ಮಾತಿದ್ದು. ಮರ ಗಿರ ಏನು ಬೇಕಾದ್ರೂ ನಾನು ಕೊಡ್ತೀನಿ. ಸ್ವಲ್ಪ ಎಲ್ಲರೂ ಇಲ್ಲಿ ಕೂತಿರೋರು ಎಲ್ಲರೂ ಸಿಮೆಂಟ್ ಮಾರೋರು ಇದ್ದಾರೆ, ಕಬ್ಬಣ ಮಾರೋರು ಇದ್ದಾರೆ, ಇಟ್ಟಿಗೆ ಮಾರೋರು ಇದ್ದಾರೆ. ಎಲ್ಲ ಸೇರಿ ಒಂದು ಮಾಡೋಣ, ಒಂದು ಚಿಕ್ಕದಾಗಿ ಮಾಡಿಕೊಡೋಣ. ಅವ್ರ ಪರಿಸ್ಥಿತಿನ ತಿಳ್ಕೊಂಡು ನಾವು ಸುಮ್ಮನೆ ಪೂರ ಸರಿ ಇಲ್ಲ. ಎಲ್ಲ ಸೇರಿ ಬರೀ ಒಂದು ಸನ್ಮಾನ ಮಾಡಿ ಹೋದರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಸನ್ಮಾನ ಅಂದರೆ ಪುಸ್ತಕದ ಪಂದ್ಯಕಾಯಿ ಇದ್ದಂಗೆ. ನಾವು ಹೇಳ್ತಾ ಇರೋದು ಬಿಚ್ಚು ಮನಸ್ಸಿನಿಂದ, ಒಳ್ಳೆ ಹೃದಯದಿಂದ ಹೇಳ್ತಾ ಇದ್ದೀವಿ. ಎಲ್ಲರೂ ಸೇರಿ ಇವ್ರಿಗೊಂದು ದಾರಿ ಮಾಡಬೇಕು ನಾವು ಖಂಡಿತ. ಸರಿ, ಈ ಕಡೆ ಅಲ್ಲ ಸ್ವಲ್ಪ ಜಾಗ ಮಾಡ್ತೀನಿ. ರೈಟ್ ರೈಟ್, ಓಕೆ ಮೇಡಮ್, ನೀವು ಅಲ್ಲೇ ನಿಲ್ಲಿ, ಒಂಚೂರು ಮುಂದೆ ಬನ್ನಿ. ಮುಂದೆ ಬನ್ನಿ. ಅಷ್ಟ ಅಷ್ಟ, ಓಕೆ ಬನ್ನಿ. ಎಲ್ಲ ಕಾಣ್ತಿದ್ದಾರೆ, ಓಕೆ. ಸರಿ, ಹೆಸರು ಹೇಳ್ಬಿಡಿ. ನೀವೆಲ್ಲ ಮನೆಗೆ ಬಂದು ಸನ್ಮಾನ ಮಾಡ್ತೀರಾ, ನನಗೆ ತುಂಬ ಖುಷಿ ಆಯ್ತಿದೆ. ಹಾಗೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಲಿ ಸನ್ಮಾನ ಪಡಿಬೇಕಿದ್ರೆ ಬೆಳಗಾವಿಯಲ್ಲಿ ಸರ್ಕಾರಿ ಕಾಲೇಜ್ ಅಂದಿದ ತಕ್ಷಣ ಅಲ್ಲಿ ಸ್ಟೇಜ್ ಮೇಲೆ ಇದ್ದವರಾಗಲಿ ಹೊರಗಿದ್ದವರಾಗಿ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದ್ರು. ಆವಾಗಲೂ ಒಂಥರ ಖುಷಿ ಆಯಿತು, ಒಂದು ಹೆಮ್ಮೆ ಆಯಿತು. ಸರ್ಕಾರಿ ಕಾಲೇಜಿಂದ ಈ ಥರ ಸಾಧನೆ ಮಾಡಿದ್ರು ಅಂತ ನಂಗೆ ತುಂಬ ಖುಷಿ ಆಯಿತು. ಆಮೇಲೆ ಅಂದರೆ ಸರ್ಕಾರಿ ಕಾಲೇಜು ಪ್ರೈವೇಟ್ ಕಾಲೇಜು ಅಂತ ಭೇದ ಭಾವ ಏನಿಲ್ಲ. ಸರ್ಕಾರಿ ಕಾಲೇಜ್ ಅಂದರೆ ಎಲ್ಲ ಲೆಕ್ಚರ್ಸ್ ಕೂಡ ಅಷ್ಟೇ ವಿದ್ಯಾವಂತರಾಗಿರ್ತಾರೆ, ಅಷ್ಟೇ ಚೆನ್ನಾಗಿ ನಾವು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ತಿರ್ತಾರೆ. ಅಷ್ಟೇ ನನಗೆ ಹೇಳಕ್ಕೆ. ಎಜುಕೇಶನ್ ಅಂದರೆ ಎಲ್ಲರೂ ಹಣದ ಲಾಬಿ ಇದೆ. ಎಲ್ಲ ಪ್ರೈವೇಟ್ ಸ್ಕೂಲ್ಗಳು, ಈ ಥರ ಸ್ಕೂಲ್ಗಳಲ್ಲಿ ತುಂಬ ಜನಗಳು ಕಾಂಪಿಟೇಷನ್ ಮಾಡಿ ಹಣ ಕೊಟ್ಟು ಕೆಲವು ಸ್ಕೂಲ್ಗಳು ಅವರಿಗೆ ಹೆಸರು ಬರಲಿ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ನ ವಿದ್ಯಾರ್ಥಿಗೆ ಯಾವತ್ತೂ ಮುಂದೆ ಬರಲಿಕ್ಕೆ ಬಿಟ್ಟಿರೋದಿಲ್ಲ. ಅಂತಹ ವಿಷಯ ಈಗಿನ ಸಂದರ್ಭದಲ್ಲಿ ಈ ನಮ್ಮ ಜಾಯ್ ತುಂಬ ಪ್ರಯತ್ನ ಪಟ್ಟು ಎಲ್ಲರಿಗೂ ಒಂದು ಚಾಲೆಂಜ್ ಆಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಫಸ್ಟ್ ಟೈಮ್ ಅಲ್ವಾ, ಫಸ್ಟ್ ಟೈಮ್ ಕೊಡಗಿಗೆ ಫಸ್ಟ್ ಟೈಮ್ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಫಸ್ಟ್ ಟೈಮ್ ಆಗಿ ದ್ವಿತೀಯ ಸ್ಥಾನ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪಡೆದಿರ್ತಾರೆ. ಇವರ ಮುಂದಿನ ಫ್ಯೂಚರ್ ತುಂಬ ಚೆನ್ನಾಗಿರಲಿ, ಇನ್ನೂ ತುಂಬ ಬೆಳೆಯಲಿ. ಈ ತರಹ ಮಕ್ಕಳು ಇನ್ನೂ ನಮ್ಮ ಕೊಡಗಿನಲ್ಲಿ ಹುಟ್ಟಿ ಬೆಳೆಯಲಿ ಎಂದು ನಾನು ಹಾರೈಸ್ತೇನೆ. ಧನ್ಯವಾದ. ಆಟೋ ಚಾಲಕನಾಗಿ ಕುಶಾಲನಗರದಲ್ಲಿ ಸೇವೆ ಮಾಡುತ್ತಿದ್ದು, ಕುಶಾಲನಗರದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಮ್ಮ ಮಗಳು 2024-25ನೇ ಸಾಲಿನಲ್ಲಿ ಸಿವಿಲ್ ವಿಭಾಗದಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಬಂದಿರೋದರಲ್ಲಿ ನನಗೆ ಹೆಮ್ಮೆ ಇದೆ. ಹಾಗೆ ಅಲ್ಲಿ ಕಲಿಸಿದಂಥ ಪ್ರಾಧ್ಯಾಪಕರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಸ್ನೇಹಿತರ ಬಳಗದಿಂದ ಹಾಗೂ ಎಲ್ಲ ಕಡೆಗಳಿಂದಲೂ ಬಂದು ನಮ್ಮ ಮಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇರೋದಕ್ಕೆ ನಾನು ತುಂಬ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಸಂದರ್ಭ ಕೊಡಗು ಬಡವರ ಬೆಳಕು ಟ್ರಸ್ಟ್ನ ಅಧ್ಯಕ್ಷ MH ಮೊಹಮ್ಮದ್ ಹಾಗೂ ಸಾಮಿಲ್ ಅಸೋಸಿಯೇಷನ್ನ ಉಪಾಧ್ಯಕ್ಷ ವಿಜಯರಾಜು, ಸಮಾಜ ಸೇವಕರಾದ ಕಿಂಗ್ಸ್ವೇ ದಾವೂದ್, CM ಅಜೀಜ್, ಲತೀಫ್, ಸಲಾಂ, KM ಹಮೀದ್,
ವಿದ್ಯಾರ್ಥಿನಿಯ ಪೋಷಕರಾದ ಜೋಸೆಫ್, ವಂದನಾಥ್, ಜೋಸ್ಟಿನ್ ಇತರರು ಇದ್ದರು. ರಾಜ್ಯ ಪ್ರಶಸ್ತಿಗೆ ಭಾಜನರಾದ ಮಡಿಕೇರಿಯ ಡಾಕ್ಟರ್ ಕೆ.ಬಿ. ಸೂರ್ಯಕುಮಾರ್ ಅವರನ್ನ ಕೊಡಗು ಕನ್ನಡ ಭವನ ಮತ್ತು ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಸನ್ಮಾನಿಸಲಾಯಿತು. ಕರ್ನಾಟಕ ರಾಜ್ಯ ವೈದ್ಯ ಬರಹಗಾರರ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯ ವೈದ್ಯರ ಶ್ರೇಷ್ಠ ಪುಸ್ತಕಗಳಿಗೆ ನೀಡುವ ಮಡಿಕೇರಿಯ ಖ್ಯಾತ ವೈದ್ಯರಾದ ಕೆ.ಬಿ. ಸೂರ್ಯಕುಮಾರ್ ಅವರು ಬರೆದಿರುವ ಹರಿವು ಪ್ರಕಾಶನದವರು ಪ್ರಕಟಿಸಿರುವ ಮಂಗಳಿ ತೃತೀಯ ಲಿಂಗಿಗಳ ಜೀವನ ಆಧಾರಿತ ಒಂದು ಕಥೆಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಲಭಿಸಿದೆ. ಈ ಹಿನ್ನೆಲೆ ಕೊಡಗು ಕನ್ನಡ ಭವನದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಡಾಕ್ಟರ್ ಸೂರ್ಯಕುಮಾರ್ ಅವರ ಕ್ಲಿನಿಕ್ನಲ್ಲಿ ವೈದ್ಯ ಸೂರ್ಯಕುಮಾರ್ ಅವರನ್ನ ಸನ್ಮಾನಿಸಿ ಗೌರವಿಸಿದರು. ಬಳಿಕ ಮಾತನಾಡಿದ ಕೊಡಗು ಕನ್ನಡ ಭವನದ ಅಧ್ಯಕ್ಷ ಬೊಳ್ಳಜಿರ ಬಿ ಅಯ್ಯಪ್ಪ, ಕೊಡಗಿನಲ್ಲಿ ಹುಟ್ಟಿ ಬೆಳೆದ ಡಾಕ್ಟರ್ ಕೆ.ಬಿ. ಸೂರ್ಯಕುಮಾರ್ ವೃತ್ತಿಯಲ್ಲಿ ವೈದ್ಯರಾದರೂ ಪ್ರವೃತ್ತಿಯಲ್ಲಿ ಬರಹಗಾರರು. ವಿಧಿ ವಿಜ್ಞಾನ ವಿಭಾಗದಲ್ಲಿ ತಜ್ಞತೆ ಹೊಂದಿರುವ ಇವರು ತನ್ನ ಸುಮಾರು 4 ದಶಕಗಳಿಂದ ಹೆಚ್ಚಿನ ವೈದ್ಯಕೀಯ ಅನುಭವಗಳನ್ನು ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಆಗಿ ವಿದ್ಯಾರ್ಥಿಗಳಿಗೆ ದಾರೆ ಎರೆಯುವುದರ ಜೊತೆಗೆ ರೋಗಿಗಳ ಶುಶ್ರೂಷೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ. ತಮ್ಮ ವೈದ್ಯಕೀಯ ಜೀವನದಲ್ಲಿ ಕಂಡಂತಹ ಅನೇಕ ಪ್ರಕರಣಗಳ ಬಗ್ಗೆ ಅವರು ಕಥಾನಕ ರೂಪದಲ್ಲಿ ಬರೆದ ಲೇಖನಗಳು ಈಗಾಗಲೇ ವೈದ್ಯ ಕಂಡ ವಿಸ್ಮಯ, ಕೌತುಕಗಳ ಮಾಯಾಜಾಲ, ವೈದ್ಯ ಲೋಕದ ಕಥೆಗಳು, ನಿಗೂಢ ಕೊಲೆಗಳು ಎಂಬ ಪುಸ್ತಕಗಳಾಗಿ ಹೊರಬಂದಿದ್ದು ಓದುಗರ ಮೆಚ್ಚುಗೆ ಗಳಿಸಿದೆ. ಕನ್ನಡದಲ್ಲಿ ವೈದ್ಯಕೀಯ ವಿವರಣೆಗಳು ಸ್ವಲ್ಪ ಕಡಿಮೆ ಇರುವ ಈ ದಿನಗಳಲ್ಲಿ ಸಾಮಾನ್ಯ ರೋಗಗಳ ಕಿರುನೋಟ ಬೀರುವ ವೈದ್ಯಕೀಯ ಕೈಪಿಡಿ ಎಂಬ ಪುಸ್ತಕ ಇತ್ತೀಚೆಗೆ ಹೊರಬಂದಿದೆ. ಡಾಕ್ಟರ್ ಸೂರ್ಯಕುಮಾರ್ ವೈದ್ಯ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಬಹಳಷ್ಟು ಇದೆ. ಇವರ ಸೇವೆ ಸದಾಕಾಲ ಇದೇ ರೀತಿ ಬೆಳಗುತ್ತಿರಲಿ ಎಂದು ಹಾರೈಸಿದರು. ಮುಂದಿನ ದಿನಗಳಲ್ಲಿಯೂ ಮತ್ತಷ್ಟು ಸಂಶೋಧನಾ ಕೃತಿಗಳು ಹೊರಬರುವಂತಾಗಲಿ ಎಂದು ಹಾರೈಸಿದರು. ಕೊಡಗು ಕನ್ನಡ ಭವನ ಮತ್ತು ಚುಟುಕು ಸಾಹಿತ್ಯ ಪರಿಷತ್ ಹಲವು ಸಾಧಕರನ್ನ ಇದೇ ರೀತಿ ಗುರುತಿಸಿ ಪ್ರೋತ್ಸಾಹಿಸುತ್ತಿದೆ ಎಂದು ಅವರು ತಿಳಿಸಿದರು. ಎರಡು ಕ್ಷೇತ್ರದಲ್ಲಿ ಸಹ ಸಾಧಕರಾಗಿದ್ದಾರೆ. ಅವರು MD ಮಾಡಿದ ನಂತರ ನಮ್ಮ ಕೊಡಗಿನ ಸರ್ಕಾರಿ ಹಾಸ್ಪಿಟಲ್ ತುಂಬಾ ವರ್ಷ ಸೇವೆಯನ್ನು ಸಲ್ಲಿಸಿ ಹೆಸರಾಂತ ಡಾಕ್ಟರ್ ಆಗಿ ತುಂಬಾ NCC ವಿದ್ಯಾರ್ಥಿಗಳಾಗಿರ್ಬೋದು, ತುಂಬಾ ಪೇಷಂಟ್ಗಳನ್ನು ತುಂಬಾ ಅಚ್ಚುಕಟ್ಟಾಗಿ ಟ್ರೀಟ್ ಮಾಡಿ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಸಹ ತುಂಬಾ ಸಾಧಕರಾಗಿದ್ದಲ್ಲದೇ ಇತ್ತೀಚೆಗೆ ಅವರು 7 ಕೃತಿಗಳನ್ನು ಕನ್ನಡದಲ್ಲಿ ಹಾಗೂ 1 ಕೃತಿಯನ್ನು ಇಂಗ್ಲಿಷ್ನಲ್ಲಿ ಬರೆದು ಸಾಹಿತ್ಯ ಕ್ಷೇತ್ರದಲ್ಲಿ ಸಹ ಒಳ್ಳೆ ಬರಹಗಾರರ ಮುಖಾಂತರ ಗುರುತಿಸಿಕೊಂಡಿದ್ದಾರೆ. ಕೊಡಗು ಸೇರಿದಂತೆ ಇಡೀ ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸಿದಂತಹ ನಮ್ಮ ಡಾಕ್ಟರ್ ಸೂರ್ಯಕುಮಾರ್ ಅವರು ವೈದ್ಯಕೀಯ ಬರಹಗಾರರ ಸಮಿತಿ ವತಿಯಿಂದ ನೀಡುವಂತಹ ರಾಜ್ಯ ಮಟ್ಟದ ಪ್ರಶಸ್ತಿ, ಅವರು ಬರೆದಂತಹ ಮಂಗಳಿ ಎಂಬ ಪುಸ್ತಕ, ಅಂದ್ರೆ ಮಂಗಳ ಮುಖ್ಯರ ಜೀವನ ಚರಿತ್ರದ ಬಗ್ಗೆ ಅವರು ಹೇಗೆ ಇರ್ತಾರೆ ಅಂತ ಅನ್ನೋ ಬಗ್ಗೆ ಒಂದು ಸಂಶೋಧನೆ ಮಾಡಿ ಅಧ್ಯಯನ ಮಾಡಿ ಒಂದು ಬರೆದಂತಹ ಕೃತಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿರುವುದು ನಮ್ಮ ಕೊಡಗಿನಾದ್ಯಂತಹ ಒಂದು ಹೆಮ್ಮೆಯ ವಿಷಯವಾಗಿದೆ. ಅವರು ಇನ್ನಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಹಾಗೂ ವೇದಿಕೆ ಕ್ಷೇತ್ರದಲ್ಲಿ ಸಹ ಹೆಚ್ಚು ಸಾಧನೆ ಮಾಡಿ ಅವರಿಗೆ ಇನ್ನೂ ಹೆಚ್ಚು ಸಾಧನೆ ಮಾಡುವಷ್ಟು ಶಕ್ತಿಯನ್ನು ನೀಡಲಿ ಅಂತೇಳಿ ಕೊಡಗಿನ ಎಲ್ಲಾ ದೇವಾನುದೇವತೆಗಳಲ್ಲಿ ನಾವು ಬೇಡ್ಕೊಳ್ತೀವಿ. ಈ ದಿನ ಅವರ ಸಾಧನೆಯನ್ನು ಗುರುತಿಸಿ ಕನ್ನಡ ಭವನ ಕೊಡಗು ಜಿಲ್ಲೆ ಹಾಗೂ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ನಾವೊಂದು ಸಣ್ಣ ಸನ್ಮಾನ ಕಾರ್ಯಕ್ರಮವನ್ನು ಅವರ ಸಾಧನೆಯನ್ನು ಗುರುತಿಸುವಂತಹ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಒಂದು ಸಣ್ಣ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಹಾಗೆ ನಾವು ಅವರ ಇನ್ನಷ್ಟು ಅವರು ಸಾಧನೆ ಮಾಡಲಿ ಅಂತ ಶುಭವನ್ನು ಹಾರೈಸ್ತಾ ಇದ್ದೀವಿ. ಈ ಸಂದರ್ಭ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷೆ MA ರುಬೀನಾ, ಕೊಡಗು ಕನ್ನಡ ಭವನದ ಪ್ರಧಾನ ಕಾರ್ಯದರ್ಶಿ ಚಂದನ್ ನಂದರಬೆಟ್ಟು, ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ನ ಪ್ರಧಾನ ಕಾರ್ಯದರ್ಶಿ ಬೊಟ್ಟೊಳಂಡ ನಿವ್ಯಾ ಕಾವೇರಮ್ಮ, ನಿರ್ದೇಶಕರುಗಳಾದ ಲೋಹಿತ್ ಮಾಗುಲುಮನೆ, ರಂಜಿತ್ ಜಯರಾಮ್, ಸದಸ್ಯ ಸುರ್ಜಿತ್ ಹಾಗೂ ಕ್ಲಿನಿಕ್ನ ಸಿಬ್ಬಂದಿಗಳು ಹಾಜರಿದ್ದರು. ಕೃಷಿಕರು ನೈಸರ್ಗಿಕ ಕೃಷಿ ಪದ್ಧತಿಯನ್ನ ಹೆಚ್ಚಾಗಿ ಅನುಸರಿಸುವ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಸದಾಕಾಲ ಸಮೃದ್ಧಿಗೊಳಿಸಬೇಕೆಂದು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇವಾ ರಾಷ್ಟ್ರೀಯ ಅಧ್ಯಕ್ಷ MN
ಕಾಕನೂರ್ ಕರೆ ಕೊಟ್ಟರು. ಕುಶಾಲನಗರಕ್ಕೆ ಆಗಮಿಸಿದ ಸಂದರ್ಭ ಸ್ಥಳೀಯ ಯುವ ಕೃಷಿಕರ ತಂಡ ನೀಡಿದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇವಾ ಟ್ರಸ್ಟ್ನ ದೇಶದ 13 ರಾಜ್ಯಗಳಲ್ಲಿ ಆರಂಭಿಸಲಾಗಿದೆ. ಹಾಗೆ ರಾಜ್ಯದಲ್ಲಿಯೂ 25ಕ್ಕೂ ಹೆಚ್ಚಿನ ಜಿಲ್ಲೆಗಳಲ್ಲಿ ಸಂಘಟನೆಯನ್ನು ಕಟ್ಟಿ ಬೆಳೆಸಲಾಗಿದೆ. ಇಂದು ವಿದ್ಯಾವಂತ ಯುವಕರು ಉದ್ಯೋಗ ಅರಸಿ ದೂರದ ನಗರಗಳಿಗೆ ತೆರಳುವುದನ್ನು ತಡೆದು ಸಾವಯವ ಸ್ವಯಂ ಕೃಷಿಯತ್ತ ತೊಡಗಿಸಿಕೊಂಡು ಸ್ವಾವಲಂಬಿಗಳಾಗಲು ಜಾಗೃತಿ ಮೂಡಿಸಲಾಗಿದೆ. ಹಾಗೆಯೇ ರಾಜ್ಯದ ಇನ್ನಿತರ ಜಿಲ್ಲೆಗಳ ಬಡ ರೈತರ ಕುಟುಂಬಗಳ ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ತರಬೇತಿ ಹಾಗೂ ಯುವಕ ಯುವತಿಯರಿಗೆ ಕಂಪ್ಯೂಟರ್ ತರಬೇತಿ ನೀಡಿ ಪ್ರೋತ್ಸಾಹಿಸುವ ಕೆಲಸವಾಗುತ್ತಿದೆ. ಮಣ್ಣಿನ ಆರೋಗ್ಯವನ್ನು ಸಂರಕ್ಷಿಸುವ ಸಲುವಾಗಿ ರಾಸಾಯನಿಕ ಮುಕ್ತ ಕೃಷಿಗೆ ಒತ್ತು ನೀಡಬೇಕು. ರಾಸಾಯನಿಕ ಅಳವಡಿಸದೆ ಸಾವಯವ ಕೃಷಿಗೆ ಹೆಚ್ಚು ಉತ್ತೇಜನ ಸಿಗುವಂತ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಹಮ್ಮಿಕೊಳ್ಳಲು ಕೃಷಿ ಹಾಗೂ ತೋಟಗಾರಿಕಾ ಇಲಾಖೆಗಳನ್ನು ಒತ್ತಾಯಿಸಲಾಗುತ್ತದೆ. ಕೃಷಿ ಇಲಾಖೆ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಬೇಕಿದೆ ಎಂದು ಕಾಕನೂರು ಹೇಳಿದರು. ಕೊಡಗಿನಲ್ಲೂ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇವಾ ಘಟಕವನ್ನು ತೆರೆದು ಸಕ್ರಿಯ ಕಾರ್ಯಕರ್ತರನ್ನು ಸೆಳೆಯಲಾಗುತ್ತಿದೆ ಎಂದು ಕಾಕನೂರು ಹೇಳಿದರು. ಸಂಘಟನೆಯಿಂದ ಉಚಿತವಾಗಿ ಮಾಡ್ತಾ ಇದ್ದೀವಿ. ಇದು ಇಡೀ ರಾಜ್ಯದಲ್ಲಿ ನಾವು ಏನಿದೆ ನಮ್ಮ ಕಾರ್ಯಾಲಯಗಳನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆ ಅಂದರೆ ಇದು ಒಂದು ವಿವಿಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಆ ಭಾಗದಲ್ಲಿ ಏನು ಸಮಸ್ಯೆಗಳಿದ್ದಾವೆ, ರೈತರ ಸಮಸ್ಯೆಗಳಿರ್ಬೋದು, ಕಾರ್ಮಿಕರ ಸಮಸ್ಯೆಗಳಿರ್ಬೋದು, ವಿದ್ಯಾರ್ಥಿಗಳ ಸಮಸ್ಯೆಗಳಿರ್ಬೋದು, ಆ ಎಲ್ಲ ಸಮಸ್ಯೆಗಳನ್ನ ನಾವೇನಿದೆ ಹೋರಾಟ ಮಾಡಿ ಆ ಮೂಲಕ ಏನಿದೆ ಅದನ್ನ ಪಡ್ಕೊಳ್ತಾ ಇದ್ದೀವಿ. ಭಾಳಷ್ಟು ಹೋರಾಟಗಳು ಏನಿದ್ದಾವೆ ನಮ್ಮ ಪ್ರತೀಕವಾಗಿ ಆಗಿದ್ದಾವೆ, ಬಿಂಬಿಸಿದ್ದಾವೆ, ಆದೇಶಗಳು ಆಗಿದ್ದಾವೆ. ಸರ್ಕಾರದ ವಿರುದ್ಧ ನಾವು ಮೊನ್ನೆ ಏನು ನಮ್ಮ ದೇವನಹಳ್ಳಿ ರೈತರ ಹೋರಾಟದಲ್ಲಿ ನಾವು ಭಾಗವಹಿಸಿದ್ವಿ. ಅಲ್ಲಿ ನಾವು ಯಶಸ್ವಿಯನ್ನು ಗಳಿಸಿದ್ವಿ. ಸುಮಾರು 1117 ಎಕರೆ ಏನಿದೆ ರಾಜ್ಯ ಸರ್ಕಾರ ಕೈ ಬಿಟ್ಟಿದೆ. ಯಾಕಂದರೆ ಅಲ್ಲೆಲ್ಲ ಕೈಗಾರಿಕರಣ ಮಾಡೋದ್ರಿಂದ ಏನೈತೆ ರೈತರು ಕೃಷಿ ಭೂಮಿ ಉಳಿಯೋದಿಲ್ಲ ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿದ್ದೀವಿ. ಇದೇ ಥರ ಏನಿದೆ ನಮ್ಮ ಕೊಪ್ಪಳ ಭಾಗದಲ್ಲಿ ಎಕ್ಸ್ ಇಂಡಿಯಾ ಅಂತ ಹೇಳ್ಬಿಟ್ಟು ಒಂದು ಇಂಡಸ್ಟ್ರಿ ಇತ್ತು. ಆ ಇಂಡಸ್ಟ್ರಿಯಲ್ಲಿ ಸುಮಾರು 900 ಎಕರೆ ಭೂಮಿಯನ್ನು ಏನೈತೆ ನಾವು ರೈತರಿಗೆ ಬಿಡಿಸ್ಕೊಟ್ಟಿದ್ದೀವಿ. ಆಮೇಲೆ ಈಗ BSPL ಅಂತ ಹೇಳ್ಬಿಟ್ಟು ಒಳ್ಳೆಯ ಒಂದು ದೊಡ್ಡ ಬಲೋಟ ಅಂತ ಹೇಳ್ಬಿಟ್ಟು ಕಂಪನಿ ಬಂದಿದೆ. ಅದು 4800 ಎಕರೆಯನ್ನು ಏನೈತೆ ಪ್ರದೇಶವನ್ನು ವ್ಯಾಪಿಸ್ತಾ ಇದೆ. ಅದು ಕೂಡ ನಾವು ಖಂಡಿಸಿ ರಾಜ್ಯ ಮಟ್ಟದಲ್ಲಿ ಎಲ್ಲ MLAಗಳು MP ಗಳು ಇದು ನಮ್ಮ ಸಂಘಟನೆ ಜೊತೆ ಕೈ ಜೋಡಿಸಿ ಹೋರಾಟಕ್ಕೆ ಪಾಲ್ಗೊಂಡಿದ್ದಾರೆ. ಅದು ಕೂಡ ಏನಿದೆ ತಾತ್ಕಾಲಿಕವಾಗಿ ತಡೆಯಾಜ್ಞೆ ನೀಡಿದ್ದಾರೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿಗೆ ನಾವು ಅರ್ಜಿಯನ್ನು ಹಾಕಿದ್ದೀವಿ. ಯಾಕಂದರೆ ಇದು ಬೊಲೋಟ್ಲ ಕಂಪ್ನಿಯಿಂದ ಏನಿದೆ ನಮಗೆ ಆರೋಗ್ಯ ಮೇಲೆ ಸಮಸ್ಯೆ ಆಗ್ತಾ ಇದೆ. ಒಂದನೇದು, ಎರಡನೇದಾಗಿ ನಮ್ಮ ರೈತರ ಏನಿದೆ ಭೂಮಿಗಳನ್ನು ಕಬಳಿಸ್ತಾ ಇದ್ದಾವೆ. ಈ ಕಾರ್ಪೊರೇಟ್ ಕಂಪನಿಗಳನ್ನು ಏನೈತೆ ನಾವು ತಡೆಗಟ್ಟಬೇಕಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇದ್ದೀವಿ. ನಿರಂತರವಾಗಿ ನಮ್ಮ ಹೋರಾಟ ಇರುತ್ತೆ ಇಡೀ ರಾಜ್ಯದಲ್ಲಿ. ಮತ್ತು ನಮ್ಮ ಕುಶಾಲನಗರದಲ್ಲಿ ಇರ್ಬೋದು, ಮಡಿಕೇರಿಯಲ್ಲಿ ಇರ್ಬೋದು, ಮೈಸೂರಲ್ಲಿ ಇರ್ಬೋದು, ಏನು ರೈತರ ನಡವಳಿಕೆ ಅವರು ವಿರುದ್ಧವಾಗಿ ಏನು ಸರ್ಕಾರ ಕ್ರಮ ಜರುಗಿಸುತ್ತೆ ಅದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತಾ ಇರ್ತೀವಿ. ನಿರಂತರವಾಗಿ ನಮ್ಮ ದಾವೂದ್ ಬೈ ಅವರು ನಮ್ಮ ಸಂಘಟನೆ ಜೊತೆಯಲ್ಲಿ ಕೈ ಜೋಡಿಸಬೇಕಂತೇಳಿ ನಾನು ಈ ಮೂಲಕ ಅವರಿಗೆ ಕರೆ ಕೊಡ್ತಾ ಇದ್ದೀನಿ. ನಂತರ ಮಾತನಾಡಿದ ದಾವೂದ್, ಇಂದು ರೈತರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಇದನ್ನು ಮನಗಂಡು ನಾನು ಸಹ ನನ್ನ ಸ್ನೇಹಿತರ ತಂಡ ರೈತರ ಪರ ಹೋರಾಟ ಮಾಡುತ್ತಿರುವ ಸಂಘಟನೆಗೆ ಸೇರ್ಪಡೆಗೊಳ್ಳುವ ಮೂಲಕ ಸಂಘವನ್ನು ಬಲಿಷ್ಠ ಮಾಡಿ ರೈತ ಪರ ಕೆಲಸ ಮಾಡುತ್ತಿದ್ದೇವೆ ಎಂದರು. ನಾನು 1995ರಲ್ಲಿ ಮಡಿಕೇರಿಯಲ್ಲಿ ಏಲಕ್ಕಿ, ಒಳ್ಳೆಮೆಣಸು ಖರೀದಿ ಮಾಡ್ತಾ ಇದ್ದೆ. ರೈತರು ತರುವಂತಹ ವಸ್ತುಗಳನ್ನು ಖರೀದಿ ಮಾಡಿ ನಾನು ಇವತ್ತು ಅದರ ನಂತರ ದಿನಗಳಲ್ಲಿ ಹೋಟೆಲ್ ಉದ್ಯಮದಲ್ಲಿ ಬಂದು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೇನೆ. ನಾನು ರೈತರ ಮಗ ಅನ್ನೋದಿದ್ರು ನಾನು ರೈತರನ್ನು ನಾನು ಗೌರವಿಸ್ತೇನೆ. ನನ್ನ ಇಷ್ಟು ಬೆಳವಣಿಗೆಗೆ ಕಾರಣ ರೈತರು. ಯಾಕೆಂದರೆ ನಾನು ಹೋಟ್ಲ್ ಉದ್ಯಮಿ, ನಾನು ಫೇಮಸ್ ಆಗಿರೋದು ಬಿರಿಯಾನಿಗೆ ಅಕ್ಕಿ ಬರಬೇಕಂದ್ರೆ ರೈತರು ಬೆಳೆದೇ ಆಗಬೇಕು. ಇಂಥ ಅಕ್ಕಿಯನ್ನು ನಾನು ಬಿರಿಯಾನಿ ಮಾಡಿಬಿಟ್ಟು ಕಿಂಗ್ಸ್ವೇ ಅಂತ ಒಂದು ಹೋಟೆಲ್ ನಾಮದಿಂದ ಬೆಳೆದು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀನಿ. ನನ್ನ ಎಲ್ಲ ಆತ್ಮೀಯ ರೈತರಿಗೆ ನನ್ನ ಅಭಿನಂದನೆಗಳು. ಅವರಿಗೆಲ್ಲರಿಗೂ ದೇವರು ದೀರ್ಘಾಯುಷ ಆರೋಗ್ಯ ಕೊಡಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ಮತ್ತು ಈ ರೈತ ಸಂಘ ಇದೆ, ಪೇಪರ್ನಲ್ಲೇ ನೋಡ್ತಾ ಇದ್ದೀನಿ. ನಮಗೊಂದು ಇವತ್ತೊಂದು ಸರ್ಪ್ರೈಸ್, ನಾವು ಈ ಥರ ಹಸಿರು ಸಾಲ ಹಾಕ್ತೀವಿ ಅಂತ ನಾವು ಕನಸಲ್ಲಿ ನೆನೆಸ್ಕೊಂಡಿಲ್ಲ. ನಾವಾಗಲಿ ನಮ್ಮ ಸ್ನೇಹಿತರು ಇಲ್ಲಿ ಸೇರಿರುವಂಥ ಎಲ್ಲರೂ ನಾವು ಯಾರೂ ನೆನೆಸ್ಕೊಂಡಿಲ್ಲ ರೈತ ಸಂಘಕ್ಕೆ ಸೇರ್ಪಡೆ ಆಗ್ತೀವಿ ಅಂತ. ಒಂದು ಸರ್ಪ್ರೈಸ್ ಆಗಿ ನಮ್ಮ ಸೇರ್ಪಡೆ ಗೊಳಿಸಿದ್ದಾರೆ. ಬಟ್ ಕೆಲವು ವಿಷಯಗಳಲ್ಲಿ ನಾವು ನಿಮ್ಮ ಜೊತೆಲಿ ಕೈ ಜೋಡಿಸ್ತೀವಿ.
ಕಳೆದ ಒಂದು ವಾರ ಸುರಿದ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಿಂದ ಬರೆ ಕುಸಿದು ಸಂಕಷ್ಟಕ್ಕೆ ಸಿಲುಕಿದ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮೇಕೇರಿ ಗ್ರಾಮದ ಶಕ್ತಿನಗರದ ಕಾಲೋನಿ ನಿವಾಸಿಗಳಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕ ಪೊನ್ನಣ್ಣ ಅವರ ಸಹಾಯಹಸ್ತ ಚಾಚಿದ್ದಾರೆ. ತಮ್ಮ ಸ್ವಂತ ಖರ್ಚಿನಿಂದ ಟಾರ್ಪಲ್ಗಳನ್ನು ಖರೀದಿಸಿ ನಿವಾಸಿಗಳಿಗೆ ನೀಡಲು ಕ್ರಮ ಕೈಗೊಂಡಿದ್ದಾರೆ. ಕಾರ್ಯನಿಮಿತ್ತ ಬೆಂಗಳೂರಿನಲ್ಲಿರುವ ಶಾಸಕರು ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ಕೆಎಂ ಅವರ ಮೂಲಕ ಟಾರ್ಪಲ್ಗಳನ್ನು ವಿತರಿಸಿದರು. ಚೇರಂಬಾಣೆ ಬೆಂಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾಕ ಕೊಳಗದಾಳು ಗ್ರಾಮದ ಜನರು ಕಳೆದ 10 ದಿನಗಳಿಂದ ವಿದ್ಯುತ್ ಇಲ್ಲದೆ ಪರದಾಡುತ್ತಿದ್ದಾರೆ. ಹದಗೆಟ್ಟಿರುವ ರಸ್ತೆಯ ಹೊಂಡ ಗುಂಡಿಗಳಿಂದ ಬೇಸತ್ತಿರುವ ಗ್ರಾಮಸ್ಥರು ಆಡಳಿತ ವ್ಯವಸ್ಥೆ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಪಂಚಾಯಿತಿ ಸದಸ್ಯರಿಗೆ ಮನವಿ ಪತ್ರ ಸಲ್ಲಿಸಿದ ಗ್ರಾಮಸ್ಥರು ರಸ್ತೆ ಅವ್ಯವಸ್ಥೆ ಮತ್ತು ವಿದ್ಯುತ್ ಕಡಿತದಿಂದ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದರು. ಪಾಕ ಕೊಳಗದಾಳು ಗ್ರಾಮದ ರಸ್ತೆಗಳು ಗುಂಡಿಮಯವಾಗಿದ್ದು ಮಳೆ ನೀರು ನಿಂತು ವಾಹನಗಳ ಸಂಚಾರ ಹಾಗೂ ಸಾರ್ವಜನಿಕರ ಓಡಾಟ ಅಸಾಧ್ಯವಾಗಿದೆ. ಹೊಂಡ ಗುಂಡಿಗಳಲ್ಲಿ ರಸ್ತೆಯನ್ನು ಹುಡುಕಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಕಳೆದ 10 ದಿನಗಳಿಂದ ವಿದ್ಯುತ್ ಸಂಪರ್ಕ ಕಡಿತಗೊಂಡು ಗ್ರಾಮಸ್ಥರು ಕತ್ತಲಲ್ಲಿ ಕಾಲ ಕಳೆಯುವಂತಾಗಿದೆ. ವಯೋವೃದ್ಧರು ಕಷ್ಟಪಡುವಂತಾಗಿದ್ದು ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೂ ಅಡಚಣೆಯಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕು. ಮನವಿಗೆ ಯಾವುದೇ ಸ್ಪಂದನೆ ದೊರೆಯದೇ ಇದ್ದಲ್ಲಿ ಮುಂಬರುವ ಎಲ್ಲ ಚುನಾವಣೆಗಳನ್ನು ಬಹಿಷ್ಕರಿಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರ ನಿರ್ದೇಶನದ ಮೇರೆಗೆ ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಮೈಸಿ ಕತ್ತಣೀರ ಅವರ ನೇತೃತ್ವದಲ್ಲಿ ಗುರುವಾರ ಹೊದ್ದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಬಡಕೇರಿ, ಪಾಲೆಮಾಡು ಹಾಗೂ ವಾಟೆಕಾಡು ಮಳೆ ಹಾನಿ ಪ್ರದೇಶಗಳಿಗೆ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಭೇಟಿ ನೀಡಿ ಜನರ ಸಮಸ್ಯೆಯನ್ನು ಆಲಿಸಿದರು. ಮಳೆಯಿಂದಾಗಿ ಮನೆಯ ಮೇಲ್ಛಾವಣಿ ಹಾಗೂ ಗೋಡೆ ಕುಸಿತಗೊಂಡ ಕಬಡಕೇರಿಯ ಮನೆಯೊಂದಕ್ಕೆ ಯುವ ಕಾಂಗ್ರೆಸ್ ವತಿಯಿಂದ ಶೀಟ್ ಅಳವಡಿಸಿಕೊಡುವುದಾಗಿ ಹೇಳಿದರು. ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಮಾತನಾಡಿದ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಮೈಸಿ ಕತ್ತಣೀರ, ಮೂರ್ನಾಡು, ಹೊದ್ದೂರು ಭಾಗಗಳಲ್ಲಿ ಮಳೆಯಿಂದಾಗಿ ಹಾನಿಗೊಳಗಾದ ಪ್ರದೇಶಗಳ ಮನೆಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಯನ್ನು ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಆಲಿಸಿದ್ದೇವೆ. ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರಗೌಡ ಅವರ ಸೂಚನೆ ಮೇರೆಗೆ ಯುವ ಕಾಂಗ್ರೆಸ್ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಯನ್ನು ಶಾಸಕರ ಗಮನಕ್ಕೆ ತರುವ ಕೆಲಸ ಮಾಡುತ್ತಿದ್ದೇವೆ. ಮಡಿಕೇರಿ ಕ್ಷೇತ್ರಾದ್ಯಂತ ಯುವ ಕಾಂಗ್ರೆಸ್ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದೇವೆ. ಹೊದ್ದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಬಡಕೆರೆಯಲ್ಲಿ ಮಳೆಯಿಂದಾಗಿ ಮನೆಯ ಮೇಲ್ಛಾವಣಿ ಹಾಗೂ ಗೋಡೆ ಕುಸಿತಗೊಂಡ ಮನೆಯವರಿಗೆ ಯುವ ಕಾಂಗ್ರೆಸ್ ವತಿಯಿಂದ ಶೀಟ್ ಅಳವಡಿಸಿಕೊಟ್ಟಿದ್ದೇವೆ. ತುರ್ತು ಸಂದರ್ಭಗಳಲ್ಲಿ ಯುವ ಕಾಂಗ್ರೆಸ್ ಜನರ ಸಮಸ್ಯೆಗಳಿಗೆ ಸದಾ ಸನ್ನದ್ಧರಾಗಿದ್ದೇವೆ ಎಂದು ಮೈಸಿ ಕತ್ತಣೀರ ಹೇಳಿದರು. ಏನು ಗೋಡೆಗಳನ್ನು ಹಾಗೂ ಇಲ್ಲಿಗೆ ಬೇಕಾಗಿರುವಂತಹ ಸೀಟುಗಳನ್ನು ಯುವ ಕಾಂಗ್ರೆಸ್ ವತಿಯಿಂದ ನೀಡಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಲಾಗುವುದು. ಈಗ ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಈಗ ಮೊನ್ನೆ ಶಾಸಕರ ಹತ್ರ ಮಾತಾಡಿದ್ದೀನಿ ಮಾಡಬೇಕು ಅಂತೇಳಿ. ಆದರೆ ಈಗ ನೀವು ಬಂದಾಗ ನೀವು ಕೂಡ ಇದನ್ನು ನೋಡಿ ಅವರಿಗೆ ಸ್ವಲ್ಪ ಮನದಟ್ಟು ಮಾಡಿದಾಗ ಶಾಸಕರು ಹೇಳಿದ್ರು ಯಾರ್ಯಾರಿಗೆ ಮನೆಗಳು ಈ ಥರ ಆಗಿದೆ ಅಂತಲ್ಲ ಪರಿಸ್ಥಿತಿ ಪ್ಲಾಸ್ಟಿಕ್ ಶೆಡ್ಡಲ್ಲಿ ಇದ್ದಾರೆ ಅಂತ ಅವರಿಗೆ ಕೂಡ ಮನೆಗಳು ಇರಬೇಕು ಮನೆ ಇಲ್ಲದೆ ತೊಂದರೆ ಇದೆಯಾ ಅಂತ ಮನೆಗೆ ಏನಾದರೂ ಅರ್ಜಿ ಕೊಟ್ಟಿದ್ದೀರಾ ನೀವು? ಇಲ್ಲ, ಅವರಿಗೆ ಮನೆಗೆ ಅರ್ಜಿ ಕೊಟ್ಟಿದ್ದಾರೆ. ಮನೆ ಇದಾಗಲಿಲ್ಲ. ಪಂಚಾಯತಿಯಿಂದ 10-15 ಮನೆ ಬಂದರೆ ಆಗಲ್ಲ. ಮತ್ತು ಇನ್ನೊಂದು ಸಮಸ್ಯೆ ಏನಂದ್ರೆ ಸರ್ 1,80,000 ರೂಪಾಯಿ ಕೊಡ್ತಾರೆ ಎಸ್ಟಿಗಳಿಗೆ. 50 150 ಮನೆ ಆಗುತ್ತಾ? ಮನೆ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟನ್ನು ಕೊಡ್ತಿದ್ದಾರೆ. ಅಲ್ಲ ಆಗಿಲ್ಲ ಸರ್. ಈಗ ನಾವು ಸರ್ಕಾರಕ್ಕೆ ಕೊಡ್ತೇವೆ ಅಂತ ಮಾಹಿತಿ. ಈಗ ನಾವು ಏನು ಕೇಳ್ತೀವಿ ಅಂದರೆ ಬೇಕಂತ ಅನುಕೂಲಗಳನ್ನಲ್ಲ ನೀವು ಉಪಯೋಗಿಸ್ಬೋದು, ನಿಮಗೆ ಉಪಯೋಗ ಆಗುತ್ತೆ ಅಲ್ವಾ? ಸರ್ಕಾರ ಬಡವರಿಗೆ 3 ಮುಕ್ಕಾಲೇ ಕೊಡಬೇಕಂತ ಇದೆಯಾ? ಬಡವರು ಬಡ್ಸ್ಕೊಂಡಿರೋದು 10 ಸೆಂಟಿಗೂ ನೇರ ಕೊಡ್ಬೋದಲ್ಲ? ಕೊಡಲ್ಲ ಅಲ್ವಾ ಸರ್? ಈಗ ಭೂಮಿ 25 ಎಕರೆವರೆಗೂ ಸ್ಟೇಡಿಯಂ ಕ್ರಿಕೆಟ್ ಈಗ
ಎಲ್ಲಿ ಸರ್ ಮುಂದಿನ ಭವಿಷ್ಯದಲ್ಲಿ ಅದನ್ನ ತನ್ನಿ. ಈಗ ಹಿರಿಯರು ಮಾಡಿಲ್ಲ ಅಂತ ನಾವು ಅದರ ಬಗ್ಗೆ ತಗೋತಾ ಇದೀಯ ಐಟಮ್ ಅವರು ಅವರಲ್ಲಿ ಏನೇನು ನ್ಯೂನತೆಗಳಿದೆ ಅನ್ನೋದರ ಬಗ್ಗೆ ಚರ್ಚೆ ಮಾಡಿದಾಗ ಅದನ್ನು ನೀವು ರೆಡಿ ಮಾಡಿ ಮತ್ತೆ ಅಲ್ಲಿ ಏನೋ ಬೋರ್ಡ್ ಫಿಟ್ ಮಾಡಬೇಕು. ಹೌದ್ರಾ ನೀವು ಅಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಬಂದಾಗ ನಾವು ಈ ತರ ಪ್ರಶ್ನೆ ಮಾಡಿದಾಗ ಮೇಡಮ್ ಕಾಯ್ತಾ ಇದ್ರು ತಪ್ಪಾಗಿದೆ. ಶಾಸಕರಂತ ಡಾಕ್ಟರ್ ಮಂತರ್ಗೌಡರವರ ಸೂಚನೆ ಮೇರೆಗೆ ಈ ಒಂದು ಸುಹೇಲ್ ಹಾಗೂ ಯೂನಿಸನವರ ನೇತೃತ್ವದಲ್ಲಿ ವಾಟಕಾಡಿಗೆ ನಾವು ಭೇಟಿ ನೀಡಿದ್ದೇವೆ. ಸುಮತಿ ಅಕ್ಕನ ಮನೆಗೆ ನಾವು ಭೇಟಿ ಕೊಟ್ಟಿದ್ದೇವೆ. ಈ ಒಂದು ಮನೆ ತುಂಬ ಮಳೆಯಿಂದ ಬಿರುಕು ಬಿದ್ದು ಈ ಒಂದು ಮನೆ ಅಪಾಯದಲ್ಲಿದೆ. ತಕ್ಷಣ ಶಾಸಕರಿಗೆ ನಾವು ಈ ಒಂದು ವಿಷಯವನ್ನು ಮುಟ್ಟಿಸಿ ಆದಷ್ಟು ಸರ್ಕಾರದಿಂದ ನಿಮಗೆ ಮನೆಗೆ ಬೇಕಾದಂತಹ ಅನುಕೂಲವನ್ನು ಮಾಡಿಕೊಡ್ತೇವೆ. ನಮ್ಮ ಏನಾದರೂ ಹೇಳಲಿಕ್ಕಿದ್ರೆ ಎಷ್ಟು ವರ್ಷದಲ್ಲಿ ಮನೆದು ಏನಾಗಿದೆ ಅಂತ ಮಾತಾಡ್ಬಿಡಿ ಹೇಳಿ ಅದೇ ಈಗ ಮನೆಯೆಲ್ಲ ಬಿರುಕು ಬಿಟ್ಟುಂಟು. ಇದು ಪಂಚಾಯತಿಗಿಂದ ಏನು ಈಗ ಬೇಗ ಏನೂ ಸಿಕ್ಕೋದಿಲ್ಲ. ನಾವು ಎಂತಿದ್ಲೆ ನಾವು ಕೆಲಸ ಮಾಡಿಬಿಟ್ಟು ನಾವು ಇದು ಮಾಡೋದಷ್ಟೇ. ನಮ್ಮ ಕೈಯಲ್ಲಿ ಇದ್ದಿದ್ರೆ ನಾವು ಹೇಳ್ಕೊಳ್ತಿದ್ದೋ. ನಾವು ಏನು ಮಾಡೋದಿಲ್ಲ. ಈಗ ಆದಷ್ಟು ಬೇಗ ಮನೆ ಶಾಸಕರಿಗೆ ನಾವು ವಿಷಯವನ್ನು ತಲುಪಿಸಿ ನಿಮ್ಮನ್ನು ಶಾಸಕರನ್ನು ನಾವು ಭೇಟಿ ಮಾಡಿಸಿ ನಿಮಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯವನ್ನು ಒದಗಿಸಿಕೊಡುತ್ತೇವೆ. ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ರಾಹುಲ್ ಮಾರ್ಷಲ್, ಮಡಿಕೇರಿ ಯುವ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಕವನ್, ಕಾಂಗ್ರೆಸ್ ಮುಖಂಡರಾದ ಯೂನಸ್, ಪಂಚಾಯತಿ ಸದಸ್ಯರಾದ ಮೊಣ್ಣಪ್ಪ, ಮಡಿಕೇರಿ ಬ್ಲಾಕ್ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಸುಹೇಲ್ ಹಾಗೂ ಜಾಫರ್ ಉಪಸ್ಥಿತರಿದ್ದರು. ಕೇಂದ್ರ ಗೃಹ ಸಚಿವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದ ಸಂಸದ ಯದುವೀರ್. ಕೇಂದ್ರ ರಸ್ತೆ ಹಾಗೂ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರನ್ನು ಕೊಡಗು ಮೈಸೂರು ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಭೇಟಿಯಾಗಿ ತಮ್ಮ ಕ್ಷೇತ್ರದ ಬಗ್ಗೆ ಚರ್ಚೆ ನಡೆಸಿದರು. ಜೊತೆಗೆ ಕೊಡಗು ಮೈಸೂರು ಕ್ಷೇತ್ರ ಅಭಿವೃದ್ಧಿಯ ಕುರಿತು ಮನವಿ ಸಲ್ಲಿಸಿದರು. ಇನ್ನು ಬಹುಬೇಡಿಕೆಯ ಮೈಸೂರು ಕುಶಲನಗರ ರಸ್ತೆ ಕಾಮಗಾರಿಯ ಪ್ರಸ್ತುತ ಸ್ಥಿತಿಯ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿದಲ್ಲದೆ ಈ ಪ್ಯಾಕೇಜ್ 2 ಯೋಜನೆಯಲ್ಲಿ ಉಂಟಾಗುತ್ತಿರುವ ಅರಣ್ಯ ಒತ್ತುವರಿ ಮತ್ತು ಭೂ ಸ್ವಾಧೀನ ಪ್ರಕ್ರಿಯೆಯ ವಿಳಂಬಗಳನ್ನು ತಪ್ಪಿಸಲು ತಮ್ಮ ಹಸ್ತಕ್ಷೇಪವನ್ನು ವಹಿಸಬೇಕು ಹಾಗೂ ಶೀಘ್ರವಾಗಿ ಈ ಯೋಜನೆ ಚಾಲನೆ ನೀಡುವ ನಿಗದಿತ ದಿನಾಂಕ ಘೋಷಿಸಲು ಮನವಿ ಮಾಡಿದರು. ಮನವಿಗೆ ಸ್ಪಂದಿಸಿದ ಸಚಿವರು ಈ ಯೋಜನೆಯ ತ್ವರಿತ ಪ್ರಗತಿಗೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿರುವುದಾಗಿ ಯದುವೀರ್ ಒಡೆಯರ್ ತಿಳಿಸಿದ್ದಾರೆ. ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿಯನ್ನ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಯಿತು. ಕೂಡಿಗೆಯ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಮಾರುಕಟ್ಟೆ ಬಳಿ ಇರುವ ಅಶ್ವತ್ಥಕಟ್ಟೆ ನಾಗದೇವರ ಬನ ಹಾಗೂ ಕೂಡಿಗೆ ಶ್ರೀ ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಹರಕೆ ಹೊತ್ತ ಹಲವು ಭಕ್ತರು ನಾಗರ ಪಂಚಮಿಯ ಅಂಗವಾಗಿ ಇಲ್ಲಿನ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಸಂಪ್ರದಾಯದಂತೆ ಹಾವಿನ ಹುತ್ತ, ನಾಗರಕಟ್ಟೆಗೆ ಹಾಲು ಎರೆಯುವುದು, ಎಳನೀರು ಸೇವೆ, ಕ್ಷೀರಾಭಿಷೇಕ ಸೇರಿದಂತೆ ಮತ್ತಿತರ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಭಕ್ತರು ಕೂಡ ವಿಶೇಷ ಅಭಿಷೇಕದ ಜೊತೆಗೆ ವಿಶೇಷ ತಿನಿಸುಗಳ ನೈವೇದ್ಯವನ್ನು ಹಾವಿನ ಹುತ್ತ ಹಾಗೂ ನಾಗರಕಟ್ಟೆಗೆ ಅರ್ಪಿಸಿದರು. ಹರಕೆ ಹೊತ್ತ ಭಕ್ತರು ದೇವಾಲಯ ಆವರಣದಲ್ಲಿರುವ ನಾಗ ಪ್ರತಿಮೆಗಳಿಗೆ ಹಾಲು, ಎಳನೀರು, ಪಂಚಾಮೃತ ಅಭಿಷೇಕಗಳನ್ನು ನೆರವೇರಿಸಿ ಪುನೀತರಾದರು. ಕೂಡಿಗೆಯ ಉದ್ಭವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ಕ್ಷೀರಾಭಿಷೇಕ, ಎಳನೀರು ಅಭಿಷೇಕ, ಅರಿಶಿಣ ನೀರಿನ ಅಭಿಷೇಕಗಳ ಬಳಿಕ ತೆಂಗಿನಕಾಯಿ, ಬಾಳೆಹಣ್ಣುಗಳನ್ನು ಸಮರ್ಪಿಸಿ ಮಹಾ ಮಂಗಳಾರತಿ ಮಾಡಲಾಯಿತು. ದೇವಾಲಯದ ಪ್ರಧಾನ ಅರ್ಚಕ ನವೀನ್ ಭಟ್ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಅರಳಿ ಮರ ನಾಗನಕಟ್ಟೆಯಲ್ಲಿ ನಾಗನ ಶಿಲೆಗೆ ಹಾಲೆರೆಯುವ ಮೂಲಕ ಪ್ರಾರ್ಥನೆ ಸಲ್ಲಿಸಲಾಯಿತು. ಹಬ್ಬದ ಪ್ರಯುಕ್ತ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭ ದೇವಾಲಯ ಸಮಿತಿ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು.
समर्पयामि अमृतोपत्तलस्य स्वाहा ओम प्राणाय स्वाहा।